ವೀಕ್ಷಕರೆಲ್ಲರಿಗೂ ನಮಸ್ಕಾರ. ರೋಟರಿ ಕ್ಲಬ್ ಮಣಿಪಾಲ ಅರ್ಪಿಸುವಂತಹ ವಿಶೇಷ ಕಾರ್ಯಕ್ರಮ ಸರಣಿ ಸೇವಾ ಸಂಚಯ ರೋಟರಿ ನಿಮಗಾಗಿಗೆ ತಮ್ಮೆಲ್ಲರನ್ನೂ ಕೂಡ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಿದ್ದೇನೆ. ಇವತ್ತು ಬಹಳ ವಿಶೇಷವಾಗಿರುವಂತಹ ಸಂಚಿಕೆ ಹೌದು. ಯಾಕಂತ ಹೇಳಿದ್ರೆ ಒಬ್ಬರು ವಿಶೇಷವಾಗಿರುವಂತಹ ಅತಿಥಿ ನಮ್ಮ ಜೊತೆಗೆ ಸೇರ್ಕೊಂಡಿದ್ದಾರೆ. ಅವರ ಜೀವನದ ಕುರಿತು ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಕೇಳಿಕಿದ್ದೇವೆ. ಅದರ ಜೊತೆಗೆ ನಾವು ಪೋಲಿಯೋ ಮತ್ತು ರೋಟರಿಯ ಕುರಿತು ಕೂಡ ಮಾತಾಡಲಿಕ್ಕಿದ್ದೇವೆ. ಕಾರ್ಯಕ್ರಮದ ಪ್ರಾರಂಭಿಸೋಕ್ಕಿಂತ ಮುಂಚೆ, ಅವರ ಪರಿಚಯ ಮಾಡೋದಕ್ಕಿಂತ ಮುಂಚೆ ನಾನು ರೋಟರಿ ಮತ್ತು ಪೋಲಿಯೋಗೆ ಸಂಬಂಧಪಟ್ಟಂತಹ ಕೆಲ ವಿಚಾರಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾರೆ. ಇವತ್ತು ಜಗತ್ತು ಕೊರೋನಾದ ಭಯದಲ್ಲಿ ಹೇಗೆ ಮುಳುಗಿ ಹೋಗಿದೆಯೋ, ಸ್ವಲ್ಪ ದಶಕಗಳ ಹಿಂದೆ ನಾವು ಹೋದರೆ ಆಗ ಪೋಲಿಯೋದ ಭಯ ಇದೇ ರೀತಿ ಜಗತ್ತಿನಾದ್ಯಂತ ಪ್ರತಿಯೊಬ್ಬರನ್ನು ಕೂಡ ಕಾಡಿತ್ತು. ಪೋಲಿಯೋ ಮಾರಣಾಂತಿಕ ಕಾಯಿಲೆ ಆಗಿದ್ದು ಇದಕ್ಕೆ ಒಳಗಾಗಿ ಸತ್ತವರ ಸಂಖ್ಯೆ ಬಹಳಷ್ಟಿದೆ. ಇನ್ನು ಕೆಲವು ಜನ ಯಾರೆಲ್ಲ ಇದರಿಂದ ಬದುಕ್ತಾರೋ ಅವರಿಗೂ ಕೂಡ ಬೇರೆ ಬೇರೆ ಲಕ್ಷಣಗಳು, ಅಂದರೆ ನಡಿಲಿಕ್ಕಾಗೋದಿಲ್ಲ ಅಂತ ಬೇರೆ ಬೇರೆ ಲಕ್ಷಣಗಳು ಕೂಡ ಕಂಡಿರೋದನ್ನು ಕೂಡ ನಾವು ಕಾಣ್ತೇವೆ. ಹೀಗಿರುವಾಗ ಪೋಲಿಯೋಕ್ಕೆ ವ್ಯಾಕ್ಸಿನ್ ಏನೋ ಕಂಡುಹಿಡಿಯಲಾಯಿತು. ಆದರೆ ದೊಡ್ಡ ಚಾಲೆಂಜ್ ಬಂದಂಥದ್ದು ಈ ವ್ಯಾಕ್ಸಿನ್ ಅನ್ನು ಜಗತ್ತಿನಾದ್ಯಂತ ಇರುವಂತಹ ಪ್ರತಿಯೊಬ್ಬರಿಗೂ ಕೂಡ ತಲುಪಿಸುವಂಥದ್ದು. ಇವತ್ತಿನ ಹಾಗೆ ಡಿಪ್ಲೊಮಸಿ ಬೆಳೆದಿರಲಿಲ್ಲ, ಟೆಕ್ನಾಲಜಿ ಅವೇರ್ನೆಸ್ ಮೂಡಿಸಲಿಕ್ಕೆ ಟೆಕ್ನಾಲಜಿ ಬೆಳೆದಿರಲಿಲ್ಲ, ಮತ್ತು ವ್ಯಾಕ್ಸಿನ್ಗಳನ್ನು ಉಚಿತವಾಗಿ ನೀಡಲಿಕ್ಕೆ ಸರ್ಕಾರಗಳ ಹತ್ರ ಹಣವೂ ಕೂಡ ಇರದಿದ್ದಂಥ ಪರಿಸ್ಥಿತಿ. ಅಕಸ್ಮಾತ್ ಉಚಿತವಾಗಿ ನೀಡದಿದ್ದರೆ ಅದನ್ನು ಯಾರು ಕೂಡ ತಗೊಳ್ಳುವವರು ಇರಲಿಲ್ಲ, ಯಾಕಂದರೆ ಅವೇರ್ನೆಸ್ ಇರಲಿಲ್ಲ. ಇಂತಹ ಸಂದರ್ಭದಲ್ಲಿ ಈ ಪೋಲಿಯೋವನ್ನು ಕಂಪ್ಲೀಟ್ ಆಗಿ ಇರಾಡಿಕೇಟ್ ಮಾಡಬೇಕು ಎಂಬ ಬಹಳ ಮುಖ್ಯವಾಗಿರುವಂತಹ ಟಾಸ್ಕ್ ಅನ್ನು ತಮ್ಮ ಮುಂದೆ ತಗೊಂಡಂಥದ್ದು ಅದು ರೋಟರಿ ಅಂತಾರಾಷ್ಟ್ರೀಯ ಸಂಸ್ಥೆ. 1985ರಲ್ಲಿ ಅವರು ರೆಸೊಲ್ಯೂಷನ್ ಅನ್ನು ಪಾಸ್ ಮಾಡ್ತಾರೆ, ಪೋಲಿಯೋವನ್ನು ಕಂಪ್ಲೀಟ್ ಆಗಿ ವರ್ಲ್ಡ್ ಇಂದ ಇರಾಡಿಕೇಟ್ ಮಾಡಬೇಕು ಅಂತ ಹೇಳಿ. ಈ ರೆಸೊಲ್ಯೂಷನ್ ಎಷ್ಟು ಸ್ಟ್ರಾಂಗ್ ಆಗಿರ್ತದೆ ಅಂತ ಹೇಳಿದ್ರೆ, ಇವತ್ತಿಗೆ ನಾವು ಗಮನಿಸಿದ್ರೆ ರೋಟರಿ ಫೌಂಡೇಶನ್ ಸುಮಾರು $850 ಮಿಲಿಯನ್, ಅಂದ್ರೆ ಭಾರತೀಯ ಮೊತ್ತದಲ್ಲಿ ಸುಮಾರು 6,000 ಕೋಟಿ ರೂಪಾಯಿಗಳನ್ನು ಪೋಲಿಯೋ ಇರಾಡಿಕೇಶನ್ಗೆ ಅದು ಸ್ಪೆಂಡ್ ಮಾಡಿರೋದನ್ನು ನಾವು ಗಮನಿಸ್ತೇವೆ. ಇನ್ನು ಇದು ಎಷ್ಟು ಇನ್ಸ್ಪಿರೇಷನಲ್ ಆಗಿತ್ತು ಅಂತ ಹೇಳಿದ್ರೆ, 1985ರಲ್ಲಿ ರೋಟರಿ ಈ ಒಂದು ರೆಸೊಲ್ಯೂಷನ್ ಪಾಸ್ ಮಾಡಿದ 3 ವರ್ಷಗಳಲ್ಲಿ, ಅಂದ್ರೆ 1988ಕ್ಕೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ರೋಟರಿಯಿಂದ ಇನ್ಸ್ಪಿರೇಷನ್ ಅಂತ ಪಡ್ಕೊಂಡು ಅವರು ಕೂಡ ಪೋಲಿಯೋವನ್ನು ಇರಾಡಿಕೇಶನ್ ಮಾಡಬೇಕು ಎಂಬ ನಿಟ್ಟಿನಲ್ಲಿ ರೆಸೊಲ್ಯೂಷನ್ ಅನ್ನು ಪಾಸ್ ಮಾಡ್ತಾರೆ. ಯುನೈಟೆಡ್ ನೇಷನ್ ಕೂಡ ರೋಟರಿಯನ್ನು ತಮ್ಮ ಪ್ರೈವೇಟ್ ಪಾರ್ಟ್ನರ್ ಆಗಿ ತಗೊಳ್ತದೆ ಪೋಲಿಯೋ ಇರಾಡಿಕೇಶನ್ ನಿಟ್ಟಿನಲ್ಲಿ. ಇದೆಲ್ಲವನ್ನು ಕೂಡ ಗಮನಿಸ್ತಾ ಹೋದ್ರೆ ಖಂಡಿತವಾಗಿಯೂ ಕೂಡ ಈ ಒಂದು ವಿಚಾರ ಜಗತ್ತಿನಾದ್ಯಂತ ಇರುವಂತಹ ಎಲ್ಲ ರೋಟೇರಿಯನ್ಸ್ಗೂ ಕೂಡ ಹೆಮ್ಮೆ ಆಗುವಂತ ವಿಚಾರ ಖಂಡಿತವಾಗಿ ಹೌದು. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಇದರ ಕುರಿತು ಕೂಡ ಮಾತಾಡಲಿಕ್ಕಿದ್ದೇವೆ. ನಮ್ಮ ಜೊತೆಗೆ ಝೋನ್ 4 ರೋಟರಿ ಝೋನ್ 4 ಇದರ ಪೋಲಿಯೋ ಪ್ಲಸ್ ಝೋನಲ್ ಚೇರ್ಮನ್ ಆಗಿರುವಂತಹ ಡಾಕ್ಟರ್ ಗಿರಿಜಾ ಅವರು ಕಾರ್ಯಕ್ರಮದಲ್ಲಿದ್ದಾರೆ. ಅವರ ಕಾರ್ಯಕ್ರಮಕ್ಕೆ ಮೊದಲಿಗೆ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ಳೋಣ. ನಮಸ್ಕಾರ ಮ್ಯಾಮ್. ನಮಸ್ಕಾರ. ಡಾಕ್ಟರ್ ಗಿರಿಜಾ ಅವರ ಬಗ್ಗೆ ನಾನು ವಿಶೇಷವಾಗಿ ಹೇಳಬೇಕಾಗಿರುವಂಥ ಅವಶ್ಯಕತೆ ಖಂಡಿತ ಇಲ್ಲ. ಯಾಕಂತ ಹೇಳಿದ್ರೆ ನಾವು ಮಣಿಪಾಲ ಉಡುಪಿಯ ಜನರಿಗೆ ಸೋನಿಯಾ ಕ್ಲಿನಿಕ್ ಎಂಬುದು ಬಹಳಷ್ಟು ಪರಿಚಿತವಾಗಿದೆ. ಎಷ್ಟು ಸೋನಿಯಾ ಕ್ಲಿನಿಕ್ನ ಬಗ್ಗೆ ನಾವು ತಿಳ್ಕೊಂಡಿದ್ದೇವೋ ಅಷ್ಟೇ ನಾವು ಡಾಕ್ಟರ್ ಗಿರಿಜಾ ಅವರ ಬಗ್ಗೆಯೂ ಕೂಡ ತಿಳ್ಕೊಂಡಿರ್ತೇವೆ. ಯಾಕಂತ ಹೇಳಿದ್ರೆ ಪ್ರಸಿದ್ಧ ಗೈನಕಾಲಜಿಸ್ಟ್ ಇವರು. ನಮ್ಮ ಈ ಒಂದು ಏರಿಯಾದಲ್ಲಿ ಸಾಕಷ್ಟು ಅವೇರ್ನೆಸ್ಗಳನ್ನು ಮೂಡಿಸುವಂತಹ ಕೆಲಸವನ್ನು ಕೂಡ ಇವರು ಬಹಳಷ್ಟು ವರ್ಷಗಳಿಂದ ಮಾಡ್ತಾ ಬಂದಿದ್ದಾರೆ. ಅದರ ಜೊತೆಗೆ ಇವರು 2005ರಲ್ಲಿ ರೋಟರಿ ಕ್ಲಬ್ ಮಣಿಪಾಲದ ಭಾಗ ಆಗ್ತಾರೆ. ಆದ ನಂತರ 2013-14ರಲ್ಲಿ ಪ್ರೆಸಿಡೆಂಟ್ ಆಗಿಯೂ ಕೂಡ ಸೇವೆ ಸಲ್ಲಿಸ್ತಾರೆ. ಇವತ್ತಿಗೂ ಕೂಡ ಬಹಳಷ್ಟು ಆಕ್ಟಿವ್ ಆಗಿ ರೋಟರಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾವು ಕೇವಲ ಇವರ ಹತ್ರ ಪೋಲಿಯೋದ ವಿಷಯ ಮಾತ್ರ ಮಾತಾಡಿದ್ರೆ ಅದು ಖಂಡಿತ ಸರಿಯಾಗಲಿಕ್ಕಿಲ್ಲ. ಇವರ ಜೀವನದ ಹೆಜ್ಜೆ ಗುರುತುಗಳನ್ನು ಕೂಡ ಮೆಲುಕು ಹಾಕುವಂಥ ಕೆಲಸ ಈ ಸಂದರ್ಭದಲ್ಲಿ ನಾವು ಮಾಡ್ತೇವೆ. ಮೇಡಮ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಮ್ಯಾಮ್, ಫಸ್ಟ್ ಕ್ವಶನ್ ನಾನು ನಿಮ್ಮ ಹತ್ರ ಕೇಳುವಂಥದ್ದು, ನಿಮ್ಮ ತಂದೆ ಬಹಳಷ್ಟು ಕಾಲ ಡೀನ್ ಆಗಿದ್ದವರು KMCಯಲ್ಲಿ, ನಿಮ್ಮ ಅಮ್ಮ ಕೂಡ ತುಂಬಾ ಫೇಮಸ್ ಗೈನಕಾಲಜಿಸ್ಟ್, ನಿಮ್ಮ ಇಡೀ ಫ್ಯಾಮಿಲಿ ಮೆಡಿಕಲ್ ಅಲ್ಲಿ ತೊಡಗಿಸಿಕೊಂಡಿದ್ದಾರೆ, ಅದ್ರ ಜೊತೆಗೆ ಸೋಷಿಯಲ್ ಸರ್ವಿಸ್ ಅಲ್ಲಿ ಕೂಡ ಇದ್ದಾರೆ. ಸೊ ದ ಫಸ್ಟ್ ಥಿಂಗ್ ದಟ್ ವಿ ವಾಂಟ್ ಟು ನೋ ಇಸ್ ಅಬೌಟ್ ಯುವರ್ ಫ್ಯಾಮಿಲಿ. ಕ್ಯಾನ್ ಯು ಎಕ್ಸ್ಪ್ಲೈನ್ ದಟ್ ಮ್ಯಾಮ್? ಫಸ್ಟ್ ಆಫ್ ಆಲ್, ಶುರುವಿಗೆ ನಾನು ಈ ಟ್ಯೂಬಿಗೆ ಚಾನಲ್, ಉಡುಪಿ ಚಾನಲ್, ಫಸ್ಟ್ ಐ ವಾಂಟ್ ಟು ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಸ್ಪೆಷಲಿ ಟು ಮಿಸ್ಟರ್ ಪ್ರಸಾದ್, ಹೂ ಸೆಕೆಂಡ್ ಟೈಮ್ ನಾನು ಇಲ್ಲಿ ಬರೋದು. ಹೋದ ವರ್ಷ ನಾವು LN4 ಕ್ಯಾಂಪ್ ಮಾಡಿದಾಗ ಸಹ ಇಲ್ಲಿ ಬಂದಿದ್ದೇನೆ. ಚಾನಲ್ ಅವರು ತುಂಬ ಹೆಲ್ಪ್ ಮಾಡಿದ್ದಾರೆ. ಈ ಚಾನಲಲ್ಲಿ ನಾವು LN4 ವಿಷಯ ಮಾತಾಡಿದ ಮೇಲೆ ಅದು ಎಷ್ಟು ದೂರ ಹೋಯ್ತಂದರೆ, ಅದು ಎಲ್ಲಿಂದ ನಮಗೆ ಪೇಷಂಟ್ಸ್ಗೆ ಫೋನ್ ಮಾಡಲಿಕ್ಕೆ ಕೇಳಿದರು ನಾವು ಬರೋದಾ ಅಂತ. ಅದಕ್ಕೆ ಚಾನಲ್ ತುಂಬ ರೆಸ್ಪಾನ್ಸಿಬಲ್ ನಮ್ಮ ಸಕ್ಸಸ್ ಆಫ್ ಅವರ್ LN4 ಕ್ಯಾಂಪ್, ಆ್ಯಂಡ್ ಫಾರ್ ವಿಚ್ ಐ ರಿಯಲಿ ಥ್ಯಾಂಕ್ ಯು ಪ್ರಸಾದ್.
ಆ್ಯಂಡ್ ಆಲ್ಸೋ ವಿ ವರ್ ದೇರ್. ನಾವು ಮಾಡುವಾಗ ಇಲ್ಲಿ ಬಂದಾಗ ನಮಗೆ ಇದೆಲ್ಲ ಗೊತ್ತಿಲ್ಲಲ್ಲ, ನಿಮಗೆ ಗೊತ್ತುಂಟು ನಿಮ್ಮ ಹಾಗೆ ಎಲ್ಲ ಮಾತಾಡೋದು. ಇದೆಲ್ಲ ಬರುವಾಗ ಜಗದೀಶ್ ಅವರು ಇದ್ದರು ಇಲ್ಲಿ ನಮ್ಮನ್ನು ಇಂಟರ್ವ್ಯೂ ಮಾಡಿ. ಅವರು ನನ್ನೊಟ್ಟಿಗೆ ಲಿಫ್ಟಲ್ಲಿ ಬಂದದ್ದು. ಲಿಫ್ಟಲ್ಲಿ ಒಂದು ಹರಿದ ಟೀ ಶರ್ಟ್ ಹಾಕಿ ಇಲ್ಲಿ ಬಂದದ್ದು. ಮತ್ತು ಅವರು ಇದು ನಮ್ಮ ಕ್ವೆಶನ್ ಕೇಳುವಾಗ ಕೂಡಲೇ ಒಂದು ಕೋಟ್ ಹಾಕಿ ಅವರು ಸ್ಮಾರ್ಟ್ ಆಗಿ ಇಲ್ಲಿ ಕೂತ್ಕೊಂಡಿದ್ರು. ಆಗ ಅದೆಲ್ಲ ನನಗೆ ಮತ್ತೆ ಅವರು ಮಾತಾಡಿದ್ರು ನಿಮ್ಮ ಹಾಗೆ ಮಾತಾಡೋದು, ಹೀಗೆ ಕಟ ಪಟ ಮಾತಾಡಿದ್ದಾರೆ. ಅದನ್ನೆಲ್ಲ ನೋಡಿ ಆಶ್ಚರ್ಯವಾಯ್ತು. ಅದು ಎಷ್ಟು ಐಕ್ಯೂ ಇರಬೇಕು ಇದೆಲ್ಲ ಕೂಡಲೇ ಗ್ರಾಸ್ ಮಾಡಲಿಕ್ಕೆ. ನಿಮಗೆ ಹಾಗೆ ಪೋಲಿಯೋ ವಿಷಯ ಇಷ್ಟು ಗ್ರಾಸ್ ಮಾಡಿ ಅದೆಲ್ಲ ವಿಶೇಷತನ. ಇವರು ಸುರೇಶ್ ಅವರು ಸಹ ಇದ್ದರು. ಆಗ ಗೊತ್ತಾಯಿತು ನಾವು ಒಂದೂವರೆ ವರ್ಷದಲ್ಲಿ ನಾವು ಹೀಗೆ ಝೂಮಲ್ಲಿ ಸಹ ನಾವು ಮೇಲೆ ಮಾತ್ರ ಡ್ರೆಸ್ ಮಾಡೋದಲ್ಲ, ಕೆಳಗೆ ಡ್ರೆಸ್ ಮಾಡೋದಿಲ್ಲ. ಹಾಗೆ ಅದರ ಮುಂಚೆ ನೀವು ಮಾಡ್ತಾ ಇದ್ದೀರಿ, ಅದು ಯು ಆರ್ ಲೆಟ್ ದ ಡ್ರೆಸ್ಸಿಂಗ್. ಸೊ ಅಬೌಟ್ ಮೈ ಪೇರೆಂಟ್ಸ್, ಹೌದು ನಮ್ಮ ತಾಯಿ ತಂದೆಯವರು ಅವರಿಂದವೇ ನಾನು ಇಲ್ಲುವುದು ಎಲ್ಲ ನನ್ನ. ಇಫ್ ಅಟ್ ಆಲ್ ಐ ಹ್ಯಾವ್ ಸಮ್ ಗುಡ್ ಕ್ವಾಲಿಟೀಸ್, ಇಟ್ಸ್ ಓನ್ಲಿ ಡ್ಯೂ ಟು ಮೈ ಪೇರೆಂಟ್ಸ್. they were like saints. My father, Dr. A. Krishnarao, ಅವರು KMC. ನಾನು ಒಂದು ವರ್ಷ 1954 ನಾವು ಇಲ್ಲಿ ಬಂದದ್ದು. ಆಗ ನಮ್ಮ ಮಣಿಪಾಲ ಫಸ್ಟ್ ಪ್ರೈವೇಟ್ ಮೆಡಿಕಲ್ ಕಾಲೇಜ್ TMI ಅವರು ಶುರು ಮಾಡಿದ್ದು, ಫಸ್ಟ್ ಪ್ರೈವೇಟ್ ಮೆಡಿಕಲ್ ಕಾಲೇಜ್. ಅವರ ಥಿಂಕಿಂಗ್ ಅಂದರೆ ಇಲ್ಲಿ ಯಾಕೆ ಗೌರ್ಮೆಂಟ್ ಮಾತ್ರ ಪೇ ಮಾಡಬೇಕು, ಪ್ರೈವೇಟಾಗಿ ಸ್ಟೂಡೆಂಟ್ಸೇ ಪೇ ಮಾಡಲಿ ಅವರ ಎಜುಕೇಷನಿಗೆ ಅಂತ ಅವರು ಕ್ಯಾಪಿಟೇಷನ್ ಫೀ ತಗೊಂಡು ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಫಸ್ಟ್ ಟೈಮ್ ಸ್ಟಾರ್ಟೆಡ್ ಬೈ Dr. TMI. ಆ್ಯಂಡ್ ಫಾರ್ ದ್ಯಾಟ್ ಮೈ ಪೇರೆಂಟ್ಸ್ ಹೂ ವರ್ ಇನ್ ಮೆಡ್ರಾಸ್, they were intercaste marriage, so they were wanted to come here and settle little away from their relatives. So that's how they came here. And when they came here, and then they started slowly. There was no hospital. My mother was the first gynecologist here. Gynecologist, she was all in all, no physician, no surgeon, only she was there in that small. It was a small building where the present primary Madhav Kripa school is there. That place. ಅವರು ಅಲ್ಲಿ ಇದ್ದು ಎಲ್ಲ ಡೆಲಿವರಿ ಇದೆಲ್ಲ ಆಗ್ತಿದ್ದರು. ಅವರಿಗೆ ಅನೆಸ್ಥೆಟಿಸ್ ಒಬ್ಬರು, ಇನ್ನೂ ಒಂದು ಫಾರ್ಮಸಿ ಅವರು ಈ ಓಪನ್ ಈಥರ್ ಕೊಟ್ಟು ಅದರಲ್ಲಿ ಸರ್ಜರಿ ಎಲ್ಲ ಮಾಡಿ ಹಾಗೆ ಮೆಲ್ಲ ಆ ಕಾಲೇಜ್ ಬೆಳೀತು. ನಮ್ಮ ತಂದೆಯವರು ಸಹ ಫಿಸಿಯಾಲಜಿ ಪ್ರೊಫೆಸರ್ ಆಗಿ ಬಂದು ಮತ್ತು ಒಂದೆರಡು ವರ್ಷದಲ್ಲಿ ಡೀನ್ ಆದರು. ಅವರು ಡೀನ್ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಟೈಮ್, ಹಿ ವಾಸ್ ದ ಡೀನ್ ಫಾರ್ ನಿಯರ್ಲಿ 22 years. ಆ್ಯಂಡ್ ಐ ಬಿಲೀವ್ ಇಫ್ ಇಟ್ಸ್ 23 years ಆದರೆ ಇದು ಗಿನ್ನಸ್ ಬುಕ್ಕಲ್ಲಿ ಬರ್ತಿದ್ರು ಅಂತ. 22 yearsಗೆ ಹಿ ವಾಸ್ ಅ ಡೀನ್. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ಹಿ ಸ್ಟಾರ್ಟೆಡ್ a department called the medical education department. It was not heard of ಇಷ್ಟವರೆಗೆ ಇಂಡಿಯಾದಲ್ಲಿ. ಆಗಿನ ಕಾಲದಲ್ಲಿ 1985 after retirement he started the medical education department in KMC. And of course now ಎಲ್ಲ ಕಾಲೇಜ್ಗಳಲ್ಲಿ ಉಂಟು. That is to teach teachers of medicine how to teach. So that is now a big subject. It is advanced so much, and he was one of the pioneers who trained so many people. So that is them. And moreover, he was a wonderful person, very calm, always thinking of others. Those were all the qualities that I learned from him. My mother was always the one who was involved in everything, and she was the opposite of my father. And they made a nice couple. Okay. So ಮ್ಯಾಮ್, ನೀವು ಈಗ ಮೆಡಿಕಲ್ ಫೀಲ್ಡ್ ಅನ್ನು ನೆಕ್ಸ್ಟ್ ಸೆಲೆಕ್ಟ್ ಮಾಡಿದ್ರೆ, ಇಸ್ ಇಟ್ ಬಿಕಾಸ್ ಆಫ್ ಯುವರ್ ಪೇರೆಂಟ್ಸ್ ಅಥವಾ ನಿಮಗೂ ಕೂಡ ಸ್ಪೆಷಲ್ ಇಂಟ್ರೆಸ್ಟ್ ಇತ್ತಾ ಮೆಡಿಕಲ್ ಫೀಲ್ಡ್? ಇಲ್ಲಪ್ಪ, ಹಾಗೇನು ನಾನು ಅಷ್ಟೇನು ಆಲೋಚನೆ ಮಾಡಲ್ಲ. ಈಗಿನ ಮಕ್ಕಳೆಲ್ಲ ಸುಮಾರು ಆಲೋಚನೆ ಮಾಡ್ತಾರೆ, ಏನು ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು. ಅದೇ ಆಗಲ್ಲ. ನಾವು ಇಷ್ಟು ಪ್ರಾಯ ಒಂದು 16 ವರ್ಷ ಅಂತ ನಾವು PUC ಮುಗಿಸುವಾಗ. ಹಾಗೇನು ಅಷ್ಟು ಇದೆ. ಇಲ್ಲಿ ಮೆಡಿಕಲ್ ಕಾಲೇಜ್ ಆಯ್ತು, ಅದಕ್ಕೆ ಸೇರುವಂತ ಸೇರಿದಷ್ಟೇ ಅಷ್ಟೇ. ಅಫ್ಕೋರ್ಸ್ ಐ ಲೈಕ್ ಮೆಡಿಸಿನ್ ಬಿಕಾಸ್ ಪೇರೆಂಟ್ಸ್ ಮೆಡಿಸಿನ್. ಯಾವಾಗಲೂ ಅದು ಡೆಲಿವರಿ ಆಯಿತು, ಇದು ಆಯಿತು, ಅದು ಅಂಥದ್ದೇ ಮಾತು ನಾವು ಕೇಳೋದು. ಅದಕ್ಕೆ ನಮಗೆ ಸ್ವಲ್ಪ ಎಲ್ಲ ಗೊತ್ತಿತ್ತು. ಆದರೆ ಆದದ್ದು ಬಿಕಾಸ್ ಕಾಲೇಜ್ ವಾಸ್ ದೇರ್. ಓಕೆ. ಸೊ ಸೋನಿಯಾ ಕ್ಲಿನಿಕ್ ಬಗ್ಗೆ ನಾನು ಆಗಲೇ ಹೇಳಿದ ಹಾಗೆ ನಮ್ಗೆಲ್ರಿಗೂ ಕೂಡ ಕೇಳಿದ್ದೇವೆ ನಾವು ಸೋನಿಯಾ ಕ್ಲಿನಿಕ್ನ ಬಗ್ಗೆ. ತುಂಬ ಜನ ಅಲ್ಲಿ ಬರ್ತಾರೆ. ಸೊ ಅದರ ಸ್ವಲ್ಪ ಹಿಸ್ಟ್ರಿ ಹೇಳ್ಬೋದಾ, ಹೇಗೆ ಅದು ಬೆಳೀತಾ ಬಂತು ಅಂತ ಹೇಳ್ಕೊಂಡು? ಅದು ಸಹ ನಾವು ಏನಾದರೂ ಮಾಡಲಿಕ್ಕೆ ಶುರು ಮಾಡಿದರೆ, ಅದು ಮಾಡಬೇಕಂತ ಇದ್ದರೆ ಅದು ಹೇಗೋ ಆಗ್ತದೆ ಅಲ್ಲ, ನೋಡಿರ್ಬೇಕು ನೀವು. ನಾನು ಇದು MD ಪಾಸ್ ಮಾಡಿದ್ದು 79ಅಲ್ಲಿ. ಆಗ ಅದಾದಮೇಲೆ ಸ್ವಲ್ಪ ನಾನು ಏನಾದರೂ ತನ್ನಷ್ಟಕ್ಕೆ ನನಗೆ ಸ್ವಂತವಾಗಿ ನನಗೆ ಏನಾದರೂ ಕೇಸ್ ಮ್ಯಾನೇಜ್ ಮಾಡಲಿಕ್ಕೆ ಆಗ್ತದಾ ಅಂತ ಕಲೀಲಿಕ್ಕೆ ನಾನು ಕೇರಳಕ್ಕೆ ಹೋದೆ. ಕೇರಳದಲ್ಲಿ ಪ್ರೈವೇಟ್ ಆಸ್ಪತ್ರೆ ಆಗ ಸುಮಾರು ಇತ್ತು. ಯು ಕ್ಯಾನ್ ಗೆಟ್ ಅ ಜಾಬ್ ದೇರ್. ಆ್ಯಂಡ್ ಅಲ್ಲಿ ಹೋಗಿ
ಕಲಿತು ಬರುವಾಗ ನನಗೆ ಗೊತ್ತಿತ್ತು ನನಗೆ ಆಗ್ತದೆ ತನ್ನಷ್ಟಕ್ಕೆ ಶುರು ಮಾಡಲಿಕ್ಕೆ ಆಗ್ತದೆ ಅಂತ. ಆಗ ಸಣ್ಣ ರೀತಿಯಲ್ಲಿ ನಮ್ಮ ಮನೆಯಲ್ಲಿ ಶುರು ಮಾಡಿ, ಆಗ ಎಲ್ಲಿ ಸಹ ನರ್ಸಿಂಗ್ ಹೋಮ್ಸ್ ಇರಲಿಲ್ಲ ಉಡುಪಿಯಲ್ಲಿ. 1980 ಇಟ್ ವಾಸ್ ಒಳ್ಳೆ ಅವರು ಯಾರು ಮೋಹನ್ ದಾಸ್ ಪೈ ಅವರ ಹತ್ರ ಒಂದು ಸಣ್ಣ ನರ್ಸಿಂಗ್ ಹೋಮ್ ಇತ್ತು. ಅದು ಮಾತು ಸೆಕೆಂಡ್ ಫಸ್ಟ್ ಟೈಮ್. ಆ್ಯಂಡ್ ದೆನ್ ಅಲ್ಲಿ ಒಂದು ನಮ್ಮ ಮನೆಯಲ್ಲಿ ಒಂದು ಬೆಡ್ರೂಮ್ ಇತ್ತು, ಅದು ಲೇಬರ್ ವಾರ್ಡ್. ಹಾಗೆ ಒಂದು ವರ್ಷ ಹಾಗೆ ಮಾಡಿ ಮತ್ತೆ ಮೆಲ್ಲ ಕಟ್ಟಿ ಮತ್ತೆ ಮೆಲ್ಲ ಸ್ವಲ್ಪ ದೊಡ್ಡದಾಗಿದೆ. ಹಾಗೆ ದೊಡ್ಡದಾಯ್ತು. ಮತ್ತು ನಮ್ಮ ಸಿಸ್ಟರ್ಸ್ ಸಹ ಸೇರಿದ್ರು, ಡಾಕ್ಟರ್ ಗೌರಿ ಮತ್ತು ಡಾಕ್ಟರ್ ಗೀತಾ, ಅವರು ಸಹ ಗೈನಕಾಲಜಿಸ್ಟ್. ಸೊ ಇಟ್ ವಾಸ್ ಅ ನೈಸ್. ಮತ್ತೆ ಈ ಮೆಡಿಕಲ್ ಫೀಲ್ಡ್ ಅಲ್ಲಿ ಇದ್ದವರು, ವಾಟ್ ಇನ್ಸ್ಪೈರ್ಡ್ ಯು ಟು ಜಾಯಿನ್ ರೋಟರಿ? ರೋಟ್ರಿ ನಮ್ಮ ಇಂದಿರಾ ಟೀಚರ್ ಇದ್ದರು. ಇಂದಿರಾ ಟೀಚರ್, she was the first lady. That time in 1985-87 only women were allowed into Rotary. Till then women were not allowed. So she called, I think she joined in sometime in 90s or so. ಮತ್ತೆ ಅವರು ಡಾಕ್ಟರ್ ಗೌರಿಯನ್ನು ಕರೆದ್ರು, ಬಟ್ ಕಮ್ ಅಂಡ್ ಜಾಯಿನ್ ರೋಟ್ರಿ. ಶಿ ವಾಸ್ ದ ಫಸ್ಟ್ ಲೇಡಿ ಮೆಂಬರ್ ಆಫ್ ಅವರ್ ಕ್ಲಬ್, ಇಂದಿರಾ ಟೀಚರ್. So she said, you also come. I think Gauri joined in 2002 or 3 or something. Then when you are in Rotary, our aim is to have as many members as possible. Make them join and see that they enjoy Rotary, and some stay, some don't stay. So ಒಬ್ಬೊಬ್ಬರು ನಿಲ್ತಾರೆ, ಒಬ್ಬೊಬ್ಬರು ನಿಲ್ಲೋದಿಲ್ಲ. ಹಾಗೆ ಅವಳಿಗೆ ಬೇರೆ ಯಾರು ಸಿಕ್ಕಲಿಲ್ಲಲ್ಲ, ನನ್ನನ್ನೇ ಸಿಕ್ಕಿದ್ದು. ನೀನು ಬಾ ರೋಟ್ರಿಗೆ ಅಂತ ಹೇಳಿ ಹಾಗೆ ರೋಟ್ರಿ ಸೇರಿ. ನನಗೇನು ದೊಡ್ಡ ಮನೋಭಾವ ಏನೂ ಇರಲಿಲ್ಲ, ಆಯಿತಾ. ಹಾಗೆ ಸೇರಿದೆ. ಆದರೆ ಅದಾದಮೇಲೆ ಐ ಡೋಂಟ್ ಥಿಂಕ್ ಐ ವಿಲ್ ಎವರ್ ಲೀವ್ ರೋಟ್ರಿ ಅಗೇನ್, ಬಿಕಾಸ್ ಇಟ್ಸ್ ಗಿವನ್ ಮಿ ಸೋ ಮೆನಿ ಲರ್ನ್ಡ್ ಲಾಟ್ಸ್ ಆಫ್ ಥಿಂಗ್ಸ್ ಫ್ರಮ್. ತುಂಬ ಕಲ್ತಿದ್ದೇನೆ ರೋಟ್ರಿಯಿಂದ. ಮತ್ತು ಒಳ್ಳೆ ಸೆಟ್ ಆಫ್ ಫ್ರೆಂಡ್ಸ್ ನಮ್ಮ ಹತ್ರ ಇದೆ, ಆಲ್ ಜಾಲಿ ಪೀಪಲ್, ಆ್ಯಂಡ್ ವಿ ಆರ್, ಇಟ್ಸ್ ನೈಸ್. ಓಕೆ ಮ್ಯಾಮ್, ನಿಮ್ಮ ಅಪ್ಪವು ಕೂಡ ಚಾರ್ಟರ್ ಮೆಂಬರ್ ಆಗಿದ್ದವರು ರೋಟರಿ ಕ್ಲಬ್ ಮಣಿಪಾಲದ್ದು. ನಿಮ್ಮ ಫ್ಯಾಮಿಲಿಯಲ್ಲಿ ಈಗ ತುಂಬ ಜನ ಇದ್ದಾರೆ ರೋಟರಿ ಕ್ಲಬ್ ಅಲ್ಲಿ. ಸೊ ವಾಟ್ ಈಸ್ ರೋಟರಿ ಅಕಾರ್ಡಿಂಗ್ ಟು ಯು? ಹೌ ಡು ಯು ಲೈಕ್ ಟು ಡಿಫೈನ್ ಇಟ್? I don't know how to define it. My father was a charter member. He was ಆಗಿನ ಕಾಲದಲ್ಲಿ ನಮಗೆ ರೋಟ್ರಿ ಮೀಟಿಂಗ್ಸ್ ಎಲ್ಲ ಇರುವಾಗ ನಮ್ಮ ತಾಯಿಯವರು ತುಂಬ ಇಂಟ್ರೆಸ್ಟ್ ತಗೊಂಡು ನಮ್ಮ ಮಕ್ಕಳೆಲ್ಲ ಹೋಗಿ ಡ್ರಾಮಾ ಎಲ್ಲ ಮಾಡಿ, ಅದು ಆ ರೋಟ್ರಿ ಮುಂದೆ ಇದ್ದು ನಾವು ಸುಮಾರು ಕಲ್ತಿದ್ದೇವೆ. ನಾವು ಹೇಗೆ ಸ್ಪೀಚ್ ಕೊಡೋದು, ಹೇಗೆ ಇದು ಆಡಿಯನ್ಸಲ್ಲಿ, ಆಗೆಲ್ಲ ಇದೆಲ್ಲ ಇರಲಿಲ್ಲಲ್ಲ, ನಮ್ಮ TV ವಾಟ್ಸಪ್ ಅದೆಲ್ಲ ಇರಲಿಲ್ಲ. ಆಗ ವಿ ಲರ್ನ್ ಥ್ರೂ ರೋಟ್ರಿ ಹಸ್ ಡನ್ ಲಾಟ್ to develop the qualities of children. Especially my mother, who took a lot of initiative to see that all the children of Rotarians came on stage and learned. Even now, so many of them say that we learned how to speak because of Rotary. And my father, he was avaru ನಮ್ಮ ಇದರಲ್ಲಿ 4-way ಟೆಸ್ಟ್ ಉಂಟು. ಇಸ್ ಇಟ್ ದ ಟ್ರೂತ್, ಇಸ್ ಇಟ್ ಫೇರ್ ಟು ಆಲ್ ಕನ್ಸರ್ನ್ಡ್ ಅಂತದ್ದು 4 ಇದುಂಟು. he is a great follower of that. ಅದು ಕರೆಕ್ಟಾ, ಅದು ಎಥಿಕ್ಸಲ್ಲಿ ನಡೀತಾ ಇದ್ದೇವಾ, ನಾವು ಎಥಿಕ್ಸಲ್ಲಿ ನಡಿಬೇಕು. ಹಿ ಈಸ್ ಮೋಸ್ಟ್ ಕನ್ಸರ್ನ್ ದಟ್ ವೆದರ್ ಆಲ್ ರೊಟೇರಿಯನ್ಸ್ ಮಸ್ಟ್ ಎಲ್ಲ ಎಥಿಕ್ಸ್ ಹಾಗೆ ನಾವು ಕೆಲಸ ಮಾಡಬೇಕು. ನಮ್ಮ ಆಫೀಸಲ್ಲಿ ಉಂಟು, ನಾವು ಕೆಲಸ ಮಾಡೋದು ನಮ್ಮ ವಾಟ್ ಇಸ್ ಐ ಡೋಂಟ್ ನೋ, ಎಥಿಕ್ಸ್ ಹಾಗೆ ನಮ್ಮ ಮನಸ್ಸಿಗೆ ಸಮಾಧಾನ ಇರಬೇಕು ನಾವು ಕೆಲಸ ಮಾಡುವಾಗ. ಇಟ್ ಶುಡ್ ಬಿ ರೈಟ್. ವಿ ಶುಡ್ಂಟ್ ಚೀಟ್ ಎನಿಬಡಿ, ವಿ ಶುಡ್ಂಟ್ ಚೀಟ್ ದ ಪರ್ಸನ್ in front or ourselves, our minds we shouldn't see. That is how we have to work in Rotary, and that is something I think which I like. Okay. So ma'am, ಈಗ ರೋಟ್ರಿ ನೀವು ಹೇಳಿದ್ರಿ, ರೋಟ್ರಿಯ ಬಗ್ಗೆ. ಅದೇ ರೀತಿ ನಾವು ಪೋಲಿಯೋದ ಬಗ್ಗೆಯೂ ಕೂಡ ಮಾತಾಡ್ತಿದ್ವಿ. ಈ ಏನು ರಿಲೇಷನ್ಶಿಪ್ ಉಂಟು ರೋಟ್ರಿ ಮತ್ತು ಪೋಲಿಯೋಕ್ಕೆ? ಮತ್ತೆ ಯಾಕೆ ರೋಟ್ರಿ ಪೋಲಿಯೋವನ್ನೇ ಸೆಲೆಕ್ಟ್ ಮಾಡ್ತು? ಬೇರೆ ಕಾಯಿಲೆಗಳಿತ್ತಲ್ಲ, ಯಾಕೆ ಪರ್ಟಿಕ್ಯುಲರ್ ಆಗಿ ಪೋಲಿಯೋ ಮೇಲೆ ಕಾನ್ಸಂಟ್ರೇಟ್ ಕೊಡ್ತು? ನನಗೆ ಗೊತ್ತಿಲ್ಲ ಯಾಕೆ ಪೋಲಿಯೋ ಅಂತ. ಬಿಕಾಸ್ ಐ ಥಿಂಕ್ ಈ ಅಮೆರಿಕಾದಲ್ಲಿ ಪೋಲಿಯೋ ತುಂಬ ಆಗಿತ್ತು 1950-60 ಆಗ. ಆ ಟೈಮಲ್ಲಿ ಅಮೆರಿಕಾ ವಾಸ್ ಎಂಡೆಮಿಕ್ ಪೋಲಿಯೋ. ಫಾರ್ ಸಮ್ ರೀಸನ್ ದೇ ಫೀಲ್ ಇಟ್ ಮೇ ಬಿ ಬಿಕಾಸ್ ಸಡನ್ಲಿ ಪೀಪಲ್ were all everything was improving, the water supply, everything was improving, and children were not so immune to the polio disease. So suddenly polio is to flare up. ಆಗ ಈ ಸಮ್ಮರ್ಸ್ನಲ್ಲಿ ಅಮೆರಿಕನ್ ಮಕ್ಕಳಿಗೆ ಹೊರಗೆ ಹೋಗ್ಲಿಕ್ಕಿಲ್ಲ, ಅವರು ಸ್ವಿಮ್ಮಿಂಗ್ ಪೂಲಲ್ಲಿ ಹೋಗ್ಲಿಕ್ಕಿಲ್ಲ, ಮಕ್ಕಳನ್ನೆಲ್ಲ ಒಳಗೆ ಇಡೋದು. ಅವರಿಗೆ ಅಷ್ಟು ಹೆದರಿಕೆ ಇತ್ತು ಅಮೆರಿಕಾದಲ್ಲಿ ಪೋಲಿಯೋ ಬರುವಾಗ. ಎಷ್ಟು ಜನರು ಮಕ್ಕಳು ದೇ ಡೋಂಟ್ ಡೈ ಮೋರ್, ಬಟ್ ಮೋರ್ ದೇ ಗೆಟ್ ಪ್ಯಾರಲೈಸ್, ದೇ ಕಾಂಟ್ ದಿಸ್ ಥಿಂಗ್, ದಟ್ ಇಸ್ ಈವನ್ ವರ್ಸ್, isn't it? ಆಗ ಹಾಗೆ ಇರುವಾಗ
ಮತ್ತೆ ಅದು ಶುರು ಆದದ್ದು ವ್ಯಾಕ್ಸಿನ್ಸ್ ಅವರು ಕಂಡು ಹಿಡಿದು ಮಾಡಿ ಅಮೆರಿಕ ಬಿಕೇಮ್ ಫ್ರೀ ಆಫ್ ಪೋಲಿಯೋ, ಡಿಕ್ಲೇರ್ಡ್ ಫ್ರೀ ಆಫ್ ಪೋಲಿಯೋ 1979. ಅದಾಗುವಾಗ ಅಮೆರಿಕನ್ ಜನ WHO ಎಲ್ಲ ಅಮೆರಿಕದಲ್ಲೇ ಇರೋದಲ್ಲ, ಅವರಿಗೆ ರೋಟರಿ ಸಹ ವಾಸ್ ಸ್ಟಾರ್ಟೆಡ್ ಇನ್ ಅಮೆರಿಕ. ಸೊ they thought they should help at least see that they had removed it from America, that we should remove it from the whole world. So that's how I think they got the initiative and told that we must do it, that we should remove polio from the whole world. And that's how they got into touch with the WHO, the GPI, the Global Polio Eradication Initiative, and all the governments, and made each government tell that get involved, make each government say yes to that is great. It's not a rule that governments can say yes or no, isn't it? But to make them do it is ಅವರು ಮಾಡಲಿಕ್ಕೆ ಅದನ್ನು ಸಹಾಯ ನಾವು ಪ್ರೋತ್ಸಾಹ ಕೊಟ್ಟಿದ್ರೆ ಮಾತ್ರ ಅವರು ಮಾಡ್ತಾರಲ್ಲ, ಅದನ್ನು ಮಾಡಿಸಿದ್ದು ರೋಟರಿ ಮಾಡಿಸಿದ್ದು. ಅದರ ವಿಷಯ ಜನರಿಗೆ ಗೊತ್ತಿಲ್ಲ, that Rotary is responsible in a big way for polio eradication. Very few people know that Rotary is responsible. ಮ್ಯಾಮ್, ರೋಟರಿಯ ವರ್ಕ್ಗಳು ಹೇಗಿತ್ತು? ಪರ್ಟಿಕ್ಯುಲರ್ಲಿ ಪೋಲಿಯೋಗೆ ಇರಾಡಿಕೇಷನ್ಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ಕೆಲಸ ಮಾಡಿತ್ತು ಮ್ಯಾಮ್ ರೋಟರಿ? ಒಂದು ನಾವು ಗವರ್ಮೆಂಟ್ಸಿಗೆ ಹೇಳೋದು ಇದನ್ನು ಮಾಡಬೇಕು ಅಂತ. ಇನ್ನೊಂದು ವಿ ಕ್ಯಾನ್ ಕಲೆಕ್ಟ್ ಮನಿ. ನಾವು ನೀವು ಹೇಳಿದಾಗೆ ಟಿ ಆರ್ ಎಫ್ ಅಂದರೆ ನಮ್ಮ ರೋಟರಿ ಫೌಂಡೇಶನ್, ನಮ್ಮ ರೋಟರಿಯ ಬ್ಯಾಂಕ್. ಆ ಬ್ಯಾಂಕ್ ಸುಮಾರು ಹಣ ಕೊಟ್ಟಿದ್ದಾರಲ್ಲ, ನೀವು ಸುಮಾರು ಹೇಳಿದ್ದೀರಿ. ಅದಲ್ಲದೆ ನಾವು ಹೀಗೆ ಪ್ರಚಾರ ಮಾಡೋದು, ಹೀಗೆ ತಗೊಳ್ಬೇಕು, ಇದು ಮಾಡಬೇಕು, ಹಾಗೆ ಮಾಡಬೇಕು, ಪೋಲಿಯೋ ವಿಷಯ ಎಲ್ಲರಿಗೆ ಪ್ರಚಾರ ಮಾಡೋದು. ಮತ್ತು ಪೋಲಿಯೋ ದಿನ ಗವರ್ಮೆಂಟ್ ಇಟ್ಟಿದ್ದಾರಲ್ಲ, ನ್ಯಾಷನಲ್ ಇಮ್ಯುನೈಸೇಷನ್ ಡೇ, ಆ ದಿನ ನಾವು we go and help people, see that they all get. ಇದು ನಾರ್ಮಲಿ ದೊಡ್ಡ ಸೆಂಟರ್ಸಲ್ಲಿ ಎಲ್ಲ ಪೋಲಿಯೋ ಡ್ರಾಪ್ಸ್ ಕೊಡಲಿಕ್ಕೆ ಸುಲಭ, ಆದರೆ ಇಂಟೀರಿಯರ್ ಗೋಯಿಂಗ್ ಟು ದ ವಿಲೇಜಸ್, ಸಮ್ಟೈಮ್ಸ್ ಕ್ರಾಸಿಂಗ್ ರಿವರ್ಸ್, ಗೋಯಿಂಗ್ ಟು ಮೌಂಟನ್ಸ್ in using Assam and all that, it's amazing how they do go from, it is not a small job, and they do it with so much dedication ಇಂದ ಮಾಡ್ತಾರೆ ಜನರು. ಈ ಗವರ್ಮೆಂಟ್ ಅಫಿಷಿಯಲ್ಸ್, ಗವರ್ಮೆಂಟ್ this thing, they do it with so much of dedication. It's such a joy, and you will really feel you must know more about polio and how it is done. It is something very, because they do it with so much dedication, all the government workers and including Rotarians. ಓಕೆ ಮ್ಯಾಮ್, ಈಗ ಒಂದು ಕಾಮನ್ ಕ್ವಶನ್ ಎಲ್ಲರ ಹತ್ರ ಬರುವಂಥದ್ದು ಏನಂತ ಹೇಳಿದ್ರೆ, ಇಂಡಿಯಾದಲ್ಲಿ ಆಲ್ರೆಡಿ ಇರಾಡಿಕೇಟ್ ಆಗಿದೆ. ಗೌರ್ಮೆಂಟ್ ರಿಪೋರ್ಟ್ಸ್ ನೋಡಿದ್ರೆ 2011ಗೆ ಇಂಡಿಯಾದಲ್ಲಿ ಪೋಲಿಯೋ ಇರಾಡಿಕೇಟ್ ಆಗಿದೆ. ಇನ್ನೂ ನಾವು ಯಾಕೆ ಪೋಲಿಯೋದ ಬಗ್ಗೆ ಅಷ್ಟು ಕಾನ್ಸಂಟ್ರೇಷನ್ ಕೊಡಬೇಕು ಇಂಡಿಯಾದಲ್ಲಿ ಅಂತ ಒಂದು ಕ್ವಶನ್ ರೈಸ್ ಆಗ್ತದೆ. ಸೊ ವಾಟ್ಸ್ ಯುವರ್ ಟೇಕ್ ಆನ್ ದಿಸ್ ಮ್ಯಾಮ್? That is the saying is, it is not gone unless it's gone everywhere. ಯಾಕಂದರೆ ಪೋಲಿಯೋ ವೈರಸ್ ಇಟ್ಸ್ ಜಸ್ಟ್ ಅ ಪ್ಲೇನ್ ಜರ್ನಿ ಅವೇ. ಒಬ್ಬರು ಪೋಲಿಯೋ ಹಿಡಿದು ನಮ್ಮ ಕಂಟ್ರಿಗೆ ಬಂದರೆ ಸಾಕು, ಅದು ಹರಡ್ತದೆ. ಅದಕ್ಕೆ ನಮ್ಮ ದೇಶ ಹೌದು 2014 ಪೋಲಿಯೋ ಇಲ್ಲ, ಇರಾಡಿಕೇಟೆಡ್ ಅಂತ ನಮಗೆ ಸರ್ಟಿಫಿಕೇಟ್ ಬಂದಿದೆ. ಆದರೆ ಹತ್ತಿರ ನಮ್ಮ ಪಾಕಿಸ್ತಾನ ಇದ್ದಾರೆ, ಅಫ್ಘಾನಿಸ್ತಾನ್ ಇದ್ದಾರೆ. ಈ ಎರಡು ಕಂಟ್ರೀಸಲ್ಲಿ ಮಾತ್ರ ಈಗ ಪೋಲಿಯೋ ಇರೋದು, ಪಾಕಿಸ್ತಾನ್ ಮತ್ತು ಅಫ್ಘಾನಿಸ್ತಾನ್. ಅಲ್ಲಿಂದ ಒಬ್ಬರು ಬಂದರೆ ಸಾಕು, ಒಬ್ಬರು ಟೆರರಿಸ್ಟ್ ಬಂದರೆ ಸಾಕು ಆ ಪೋಲಿಯೋ ಹಿಡ್ಕೊಂಡು, ನಮ್ಮ ಇಡೀ ದೇಶಕ್ಕೆ ಅದು ಪುನಃ ಬರ್ತದೆ. ಅದು ಒಂದು. ಇನ್ನೊಂದು, ಅಮೆರಿಕಾ, WHO, ಯುನಿಸೆಫ್ ಎಲ್ಲ ನಮಗೆ ಹಣ ಕೊಟ್ಟಿದ್ದಾರೆ ನಮ್ಮ ದೇಶಕ್ಕೆ ಪೋಲಿಯೋ ಹೋಗ್ಬೇಕಂತ. ನಮ್ಮ ಗವರ್ಮೆಂಟ್ ಮಾತ್ರ ಅಲ್ಲ ಹಣ ಕೊಟ್ಟದ್ದು, ನಮ್ಮ TRF ಕೊಟ್ಟಿದ್ದಾರೆ, WHO ಕೊಟ್ಟಿದ್ದಾರೆ. ಅವರೆಲ್ಲ ನಮಗೆ ಕಷ್ಟ ಇದ್ದಾಗ ಅವರು ಹೆಲ್ಪ್ ಮಾಡಿದಾರಲ್ಲ, ಆಗ ನಾವು ಅವರಿಗೆ ಕಷ್ಟ ಇರುವಾಗ ನಾವು ಹೆಲ್ಪ್ ಮಾಡಬಾರ್ದಾ? ಯಾಕೆ ಅಂತ ಜನರು ಈಗಲೂ ಕೇಳ್ತಾರೆ. ನನಗೆ ಸಂಕೋಚ ಆಗ್ತದೆ, ಯಾಕೆ ನಮ್ಮ ರೊಟೇರಿಯನ್ಸ್ ಯಾಕೆ ಕೊಡೋದಿಲ್ಲ ಹಣ, ಯಾಕೆ ನಾವು ಕೊಡಬೇಕು? ಇದು ಅಲ್ಲ ಆಯ್ತಲ್ಲ, ಇನ್ನು ಯಾಕೆ ಅದರ ವಿಷಯ ಮಾತಾಡೋದು? ಅದಲ್ಲ, ಅದು ಇಡೀ ಹೋಗದಿದ್ರೆ ನಮಗೆ ಪುನಃ ಬರ್ತದೆ. ಅದೇ ಈ ಕೋವಿಡ್ ಟೈಮಲ್ಲಿ ನಮಗೆ ಅದೆಲ್ಲ ಪೋಲಿಯೋ ಕೊಡಲಿಕ್ಕೆಲ್ಲ ಆಗಲಿಲ್ಲ, ಯಾಕಂದ್ರೆ ಅವರಿಗೆ ಹೋಗಲಿಕ್ಕೆ ಇದು ಸುಮಾರು ಕಷ್ಟಗಳಿತ್ತಲ್ಲ, ಅದು ಟ್ರಾವೆಲ್ ಮಾಡಲಿಕ್ಕೆ. ಅದರಿಂದಾಗಿ ಒಂದು ಸಣ್ಣ ರೈಸ್ ಆಗಿ ನೋಡಿದ್ದೇವೆ ನಾವು ಹೋದ 2 ವರ್ಷದಲ್ಲಿ, 1920 ಎಲ್ಲ ಪೋಲಿಯೋ ಕೇಸಸ್ ಸ್ವಲ್ಪ ಜಾಸ್ತಿ ಆಗೋದು ನೋಡಿದ್ದೇವೆ. ಅದಕ್ಕೆ ಸ್ವಲ್ಪ ಆಚೆ ಈಚೆ ಹೋದರೆ ಅದು ಇನ್ನೂ ಪುನಃ ಬರುವ ಹಾಗೆ ಆಗೋ ಚಾನ್ಸ್ ಉಂಟು. ಅದಕ್ಕೆ ನಾವು ಯು ಹ್ಯಾವ್ ಟು ಬಿ ವಿಜಿಲೆಂಟ್ ಟಿಲ್ ಇಟ್ಸ್ removed everywhere, not only in our country, and especially Pakistan is so close by. ಮ್ಯಾಮ್, ಈಗ ಕಂಪ್ಲೀಟ್ ಇರಾಡಿಕೇಷನ್ಗೆ ಏನು ಹರ್ಡಲ್ಸ್ ಉಳಿದಿದೆ? ನಮಗಿನ್ನು ಏನು ಹರ್ಡಲ್ಸ್ ಅನ್ನು ಓವರ್ಕಮ್ ಮಾಡಬೇಕಾಗ್ತದೆ? ಹರ್ಡಲ್ ಇಸ್ ಮೈನ್ಲಿ ಮನಿ, ಆಫ್ ಕೋರ್ಸ್.
ಅವರು ಎಲ್ಲದಕ್ಕೆ ಹಣ ಬೇಕು, ಹಣ ವಿ ಹ್ಯಾವಿಂಗ್ ಎ ಬಿಗ್ ಡೆಫಿಸಿಟ್ ಆಫ್ ಮನಿ. ದ WHO has not enough money, but still the program is going on, and people must contribute wherever they can, in everywhere they can. And the hurdle is that money, of course, and of course the will and the knowledge that we don't, that we should know that we have to eradicate it everywhere, and then it will be the second disease our world has eradicated next to smallpox, isn't it? Smallpox was eradicated, now nothing. See, once it's all gone, we forget so easily. The human mind forgets. ನೆನಪು ಹೋಗ್ತದೆ ಇದು ಏನಾಯ್ತಂತ. ಒಂದು 10-20 ವರ್ಷ ಹಿಂದೆ ಎಷ್ಟು ಜನರು ಕಾಲು ಹೀಗೆ ಮಾಡಿ ನಡೆಯೋದು ನೋಡಿದ್ದೇವೆ, ಈಗ ನೋಡಿದಿಲ್ಲ. ಅದಕ್ಕೆ ನಮ್ಗೆ ಮರ್ತೋಯ್ತು ಪೋಲಿಯೋ ಏನು, ಪೋಲಿಯೋ ಯಾಕೆ, ಪೋಲಿಯೋ ಏನಿಲ್ಲ, ನಮಗೆಲ್ಲ ಮರ್ತೋಯ್ತು. ಅದಾದರೆ ಪುನಃ ಬರುವ ಚಾನ್ಸ್ ಉಂಟು. ವಿ ಶುಡ್ಂಟ್ ಫರ್ಗೆಟ್. ಮ್ಯಾಮ್, ಈಗ 2 ಟರ್ಮ್ಸ್ಗಳನ್ನು ನಾವು ನೋಡ್ತೇವೆ, ಒಂದು ಪೋಲಿಯೋ ಪ್ಲಸ್ ಮತ್ತು ಒಂದು ಪಲ್ಸ್ ಪೋಲಿಯೋ ಅಂತ ಹೇಳಿ. ಏನು ಡಿಫ್ರೆನ್ಸ್ ಮ್ಯಾಮ್ ಇದರದ್ದು? ಪೋಲಿಯೋ ಹೌದು, ನನಗೆ ಸಹ ಕನ್ಫ್ಯೂಷನ್ ಆಗಿದೆ. ಆ್ಯಕ್ಚುಲಿ ನಮಗೆ ಪೋಲಿಯೋ ವಿಷಯ, ನಾನು ಡಾಕ್ಟ್ರ್ ಆದರೂ ಸಹ ನನಗೆ ಅಷ್ಟೇನು ಗೊತ್ತಿಲ್ಲ. ನಾನು ಗೈನಕಾಲಜಿಸ್ಟ್, ನನಗೆ ಅಷ್ಟೇನು ಗೊತ್ತಿಲ್ಲ. ಆದರೆ ಯಾಕಂದ್ರೆ 2005 ಮಾಡುವಾಗ ಇದು ಏನಂತ ನನಗೆ ಸಹ ಗೊತ್ತಿರಲಿಲ್ಲ. NID ಅಂತ ಏನಂತ ನನಗೆ ಸಹ ಗೊತ್ತಿಲ್ಲ. ಯಾಕಂದರೆ ನಾವು ನಮ್ಮ ಕೆಲಸ ಮಾಡೋದು ಇದರ ವಿಷಯ ನಾವು ನೋಡೋದೇ ಇಲ್ಲ. ಈ ಪೋಲಿಯೋ ಎಲ್ಲ ನೋಡೋದು SPM ಡಿಪಾರ್ಟ್ಮೆಂಟ್ ಅವರು, ಪೀಡಿಯಾಟ್ರಿಷನ್ ಅವರು ನೋಡ್ತಾರೆ. ಅದಕ್ಕೆ ನನ್ನ ತಂಗಿ ಪೀಡಿಯಾಟ್ರಿಷನ್ ಡಾಕ್ಟರ್ ಗೌರಿ. ಅವಳ ಹತ್ರ ಕೇಳುವಾಗ NID ಅಂದರೆ ಏನೋ ಅದರಲ್ಲಿ NID ಅಂತ ನಾನು ಹೇಳಿದೆ. ಏನೇನು ಅದೇ ಎಲ್ಲರಿಗೆ ಗೊತ್ತುಂಟು ಹೇಳಿದ್ಲು ಅವಳು. ಅದಕ್ಕೆ ನನಗೆ ಗೊತ್ತಿರಲಿಲ್ಲ, ಗೊತ್ತಾಯ್ತಲ್ಲ. ಅದಕ್ಕೆ ಪೋಲಿಯೋ ಪ್ಲಸ್ ಅಂದರೆ ಇದು ನಮ್ಮ ಇದು ಇಮ್ಯುನೈಸೇಷನ್ ಉಂಟಲ್ಲ, ರುಟೀನ್ ಇಮ್ಯುನೈಸೇಷನ್ ಮಕ್ಕಳಿಗೆ ಕೊಡೋದು. ಹೆರಿಗೆ ಆದ ಕೂಡಲೇ ಒಂದು ಬೊಟ್ಟು ಕೊಡೋದು, 1.5 ತಿಂಗಳಿಗೆ ಕೊಡೋದು, 2.5, 3.5 ಮತ್ತು 1.5 ವರ್ಷಕ್ಕೆ. ಹಾಗೆ ಒಂದು ರುಟೀನ್ ವ್ಯಾಕ್ಸಿನೇಷನ್ ಉಂಟು. ಅದಕ್ಕೆ ಪೋಲಿಯೋ ಪ್ಲಸ್, PLUS ಪ್ಲಸ್. ಆದರೆ ಗೌರ್ಮೆಂಟ್ 1995 ನಮ್ಮದ WHO ಹೇಳಿದ್ರು ಎಲ್ಲ ಗೌರ್ಮೆಂಟ್ಸಿಗೆ, ನಾವು ಒಂದೇ ದಿನ ಎಲ್ಲ ಮಕ್ಕಳಿಗೆ ಕೊಡಬೇಕು. ಅದು ಈ ರುಟೀನ್ ಇಮ್ಯುನೈಸೇಷನ್ ಉಂಟು, ಪೋಲಿಯೋ ಪ್ಲಸ್ ಅಂತ. ಪಲ್ಸ್ ಅಂದರೆ ಪಲ್ಸ್ ಆಗಿ ವರ್ಷಕ್ಕೆ 2 ಸರ್ತಿ ಕೊಡೋದು. ಒಂದು ಜನವರಿಯಲ್ಲಿ, ಇನ್ನೊಂದು ಅಕ್ಟೋಬರಲ್ಲಿ ಬರ್ತಿತ್ತು. ಸೂರ್ಯಗೆ ಮಾರ್ಚಲ್ಲಿ, ಜನವರಿ ಅಕ್ಟೋಬರಲ್ಲಿ ಕೊಡ್ತಿದ್ದವು ಎಲ್ಲ ಮಕ್ಕಳಿಗೆ. ಬಿಲೋ 5 years ಆಲ್ ಚಿಲ್ಡ್ರನ್ ಮಸ್ಟ್ ಬಿ ಗಿವನ್ polio drops. Whether they had it just the day before also, the next day they must be given polio plus. That is, in addition to routine immunization, give one more dose. That is plus. Ma'am, National Immunization Day ಅಂತ ಇನ್ನೊಂದು ಬರ್ತದೆ ಪೋಲಿಯೋದ ಬಗ್ಗೆ ಮಾತಾಡುವಾಗ. ಏನದು? It's the same thing. When that's some concept that all these people, they work so much. ತುಂಬ ಅವರು ಕಲಿತಿದ್ದಾರೆ ವೈರಸ್ ಹೇಗೆ ವರ್ಕ್ ಆಗೋದು, ಹೇಗೆ ವೈರಸ್ ಹೋಗೋದು, ವೈರಸ್ ಇಲ್ಲಿ ಇಂಟೆಸ್ಟೈನಲ್ಲಿ ಬೆಳೆಯೋದು, ಅದನ್ನು ತಡೆಗಟ್ಟಲಿಕ್ಕೆ ಏನು ಮಾಡೋದು, ಇದೊಂದು ರೀತಿ ಕಂಡು ಹಿಡಿದದು. ಎಲ್ಲ ಮಕ್ಕಳಿಗೆ ಆ ವೈರಸ್ಸನ್ನು ಕೊಟ್ಟು, ಅದು ಅಟೆನ್ಯೂಯೇಟೆಡ್ ವೈರಸ್ ನಾವು ಓರಲ್ ಆಗಿ ಕೊಡೋದು. ಅದನ್ನು ಕೊಟ್ಟರೆ ನಮ್ಮ ಆ ಮಕ್ಕಳದ ಇಂಟೆಸ್ಟೈನಲ್ಲಿ ಒಂದು ಇಮ್ಯುನಿಟಿ ಬೆಳೀತದೆ. ಎಲ್ಲ ಮಕ್ಕಳಿಗೆ ಇಂಟೆಸ್ಟೈನಲ್ಲಿ ಇಮ್ಯುನಿಟಿ ಒಂದೇ ಟೈಮ್ ಇಮ್ಯುನಿಟಿ ಬೆಳೆಯುವಾಗ ಹೊರಗೆ ವೈಲ್ಡ್ ಪೋಲಿಯೋ ಉಂಟು, ಸರಿಯಾಗಿ ಪೋಲಿಯೋ ಕೊಡೋ ವೈರಸ್, ಅದು ಹೊಟ್ಟೆಯಲ್ಲಿ ಹೋಗುವಾಗ ಅದಕ್ಕೆ ಜಾಗ ಇಲ್ಲ, ಅದಕ್ಕೆ ಮಲ್ಟಿಪ್ಲೈ ಮಾಡಲಿಕ್ಕೆ, ಅದು ಸತ್ತು ಹೋಗ್ತದೆ. ಸೊ ಟು ಹ್ಯಾವ್ ದಟ್ ಇಂಟೆಸ್ಟೈನ್ಸ್ ಆಫ್ ಆಲ್ ಚಿಲ್ಡ್ರನ್, ಎಲ್ಲ ಮಕ್ಕಳಿಗೆ 5 ವರ್ಷದ ಕೆಳಗೆ ಇರೋ ಮಕ್ಕಳ ಇಂಟೆಸ್ಟೈನಲ್ಲಿ ಈ ವ್ಯಾಕ್ಸಿನ್ ಅಟೆನ್ಯೂಯೇಟೆಡ್ ಪೋಲಿಯೋ ವೈರಸ್ ಅನ್ನು ಇಮ್ಯುನಿಟಿ ಕೊಡುವಾಗ ಹೊರಗಿಂದ ಬರೋ ವೈರಸ್ಸಿಗೆ ಆಕ್ಷನ್ ಆಗೋದಿಲ್ಲ ಅಂತ ಒಂದು ವಿಧಾನ. ಅದು NID. ಬಟ್ ನಾವು ಬಿಕಾಸ್ ನಮ್ಮ ದೇಶದಲ್ಲಿ ಪೋಲಿಯೋ ಕಮ್ಮಿ ಆಗಿದೆಲ್ಲ, ಪೋಲಿಯೋ ಕಮ್ಮಿ ಆಗುವಾಗ ನಮ್ಮ ಈಗ ಒಂದೇ ಸರ್ತಿ, ನಮ್ಮ ಇಲ್ಲದ್ರೆ 2 ಸರ್ತಿ ಆಗ್ತಿತ್ತು, ಈಗ 1 ಸರ್ತಿ ಮಾಡಿದ್ದಾರೆ. ಹೆಚ್ಚಿನ ಅಂಶ ಇನ್ನೊಂದು ಬರೋ ವರ್ಷ ಸಹ ಮಾಡ್ತಾರೆ. ಆದರೆ ಮಾಡಲೇಬೇಕಾಗ್ತದೆ, ಪಾಕಿಸ್ತಾನ ಎಲ್ಲ ಅದೆಲ್ಲ ಹೋಗು. ಸೊ ಇನ್ನು ಏನು ವರ್ಕ್ ಉಳಿದಿದೆ ಮ್ಯಾಮ್? ಈಗ ರೋಟ್ರಿ ಇನ್ನು ಮುಂದೆ ಏನು ಮಾಡಬೇಕು ಅಂತ ಅನಿಸ್ತದೆ ನಿಮಗೆ ಪೋಲಿಯೋ ಇರಾಡಿಕೇಶನ್? ಇನ್ನೂ ಈಗ 2 ಥರ ವ್ಯಾಕ್ಸಿನ್ ಉಂಟಲ್ಲ. ಒಂದು ಓರಲ್ ವ್ಯಾಕ್ಸಿನ್, ದಟ್ ಇಸ್ ಓರಲ್ ಪೋಲಿಯೋ ವ್ಯಾಕ್ಸಿನ್. ಇನ್ನೊಂದು ಇಂಜೆಕ್ಷನ್ ಆಗಿ ಕೊಡೋದು.
ಅದಕ್ಕೆ ಹೆಸರು ಸಾಲ್ಕ್ ಅಂತ, SALK. ಹಿ ಈಸ್ ದ ಒನ್ ಹೂ ಡಿಸ್ಕವರ್ಡ್ ಇಟ್. ಫಸ್ಟ್ ವೆನ್ ದ ಸ್ಟಾರ್ಟೆಡ್ ಅಮೆರಿಕಾ ಎಲ್ಲ ಇಂಜೆಕ್ಷನ್ನೇ ಕೊಟ್ಟದ್ದು, ಮತ್ತೆ ಇವರು ಸ್ಯಾಬಿನ್ ಅವರು ಕಂಡು ಹಿಡಿದದು ಓರಲ್ ಪೋಲಿಯೋ. ಅದು ಮತ್ತೆ ಅದು ಚೀಪರ್, ಅದಕ್ಕೆ ಇಡೀ ದೇಶಕ್ಕೆ ಅದು ಕೊಡುವ ಅಂತ ಎಣಿಸಿ ಅದನ್ನು ಕೊಟ್ಟದ್ದು. ಆದರೆ ಸರಿಯಾಗಿ ಕರೆಕ್ಟಾಗಿ ದೊಡ್ಡ ಇಮ್ಯುನಿಟಿ ಕೊಡೋದು ಇಂಜೆಕ್ಷನ್. ಈ ಅದಕ್ಕೆ ಇನ್ನು ಮುಂದೆ ನಮ್ಮ ಸ್ಟ್ರಾಟಜಿ ಏನಂತ, ಎಲ್ಲ ಮಕ್ಕಳಿಗೆ ಆ ಇಂಜೆಕ್ಷನ್ 2 ಕೊಡಬೇಕಾಗ್ತದೆ ಅಂತ. ಟು ಚೇಂಜ್ ಓವರ್, ದೇ ಸ್ಟಾರ್ಟೆಡ್ ವಿತ್ ಇಂಜೆಕ್ಷನ್, then went on to oral, now come back to injection. All the whole world children must get injection. Salk vaccine it's called. Injectable polio vaccine, IPV. ವೀಕ್ಷಕರೇ, ನಮ್ಮ ಜೊತೆಗೆ ಡಾಕ್ಟರ್ ಗಿರಿಜಾ ಅವರಿದ್ರು. ಇಲ್ಲಿ ತನಕ ಸಾಕಷ್ಟು ವಿಚಾರಗಳನ್ನು ಅವರು ನಮ್ಮ ಜೊತೆಗೆ ಮಾತಾಡಿದ್ರು. ಪುಟ್ಟದೊಂದು ವಿರಾಮ ತಗೊಳ್ಳುವ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ಬರೋಣ. ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದಾರೆ. ನಮ್ಮ ಜೊತೆಗೆ ಡಾಕ್ಟರ್ ಗಿರಿಜಾ ಅವರಿದ್ದಾರೆ. ಅವರ ಜೊತೆಗೆ ಮಾತುಕತೆ ಮುಂದುವರಿಸೋಣ. ಓಕೆ ಮ್ಯಾಮ್, ಸೊ ಈಗ ಪೋಲಿಯೋವನ್ನು ಬಿಟ್ಟು ನಿಮ್ಮ ಬೇರೆ ಪ್ರಾಜೆಕ್ಟ್ಗಳ ರೋಟರಿ ಬಗ್ಗೆ ಮಾತಾಡೋದಂತಾದರೆ ನಮಗೆ ಫಸ್ಟಿಗೆ ಕಾಣುವಂಥದ್ದು ನಿಮ್ಮ LN4 ಪ್ರಾಜೆಕ್ಟ್. ಅದಕ್ಕೆ ನಿಮಗೆ ಇಂಟರ್ನ್ಯಾಷನಲ್ ರೆಕಗ್ನೈಸೇಷನ್ ಕೂಡ ಸಿಕ್ಕಿದೆ. ಸೊ ಇದರ ಬಗ್ಗೆ ಸ್ವಲ್ಪ ಹೇಳಿ, ಏನು ಈ ಪ್ರಾಜೆಕ್ಟ್, ಇದರ ಅಂಡರಲ್ಲಿ ಏನಾಯಿತು, ಎಷ್ಟು ಜನ ಲಾಭ ಪಡ್ಕೊಂಡ್ರು? ಅದೊಂದು ಇಟ್ ವಾಸ್ ನೈಸ್. ಒಂದು ಒಳ್ಳೆ ಸೋ ಮೆನಿ ಪ್ರಾಜೆಕ್ಟ್ಸ್ ಹ್ಯಾವ್ ಬಿನ್ ಡನ್. ಅದರಲ್ಲಿ ಒಂದು LN4 ಅದು ನಮ್ಮ ಅರಿಗ್ರ, ನೀವು ಅವರನ್ನು ಇಂಟ್ರೊಡ್ಯೂಸ್ ಮಾಡಿದಿರಲ್ಲ ಒಮ್ಮೆ, ಡಾಕ್ಟರ್ ಅರಿಗ, ಹಿ ವಾಸ್ ದ ಪ್ರೆಸಿಡೆಂಟ್. ಆ್ಯಂಡ್ ಅವರಿಗೆ ಅವರು ತಂದದ್ದು ಈ ಐಡಿಯಾ. LN4 ಇಸ್ ಪ್ರಾಸ್ಥೆಸಿಸ್, ಕೈಗೆ ಹಾಕುವ ಪ್ರಾಸೆಸ್, ಸಿಂಪಲ್ ಪ್ರಾಸ್ಥೆಸಿಸ್. ಅದು ದೊಡ್ಡದಾಗಿ ಏನು ಮಾಡಲಿಕ್ಕಿಲ್ಲ, ಏನು ಎಲೆಕ್ಟ್ರಿಸಿಟಿ ಇಲ್ಲ, ಏನಿಲ್ಲ. ಅದನ್ನು ಹೀಗೆ ಫಿಕ್ಸ್ ಮಾಡಿದರೆ ಹೀಗೆ ಒಂದು ಸ್ಪ್ರಿಂಗ್ ಆ್ಯಕ್ಷನಿಂದ ಈ ಬೆರಳೊಂದು ಪೆನ್ಸಿಲ್ ಹಿಡಿಬೋದು, ಏನಾದರೂ ಸ್ಪೂನ್ ಹಿಡಿಬೋದು, ಅದೆಲ್ಲ ಮಾಡಲಿಕ್ಕೆ ಆಗ್ತದೆ. ಆ್ಯಂಡ್ ಇಟ್ ಈಸ್ ಗಿವನ್ ಫ್ರೀ ಬೈ ದ LN4 ಮೆಡೋಸ್ ಫೌಂಡೇಶನ್ ಇನ್ ಅಮೆರಿಕಾ. ಆ್ಯಕ್ಚುಲಿ ಅದು ಅವರ ಒಬ್ಬರು ಇದ್ರಂತೆ, ಅವರ ಮಗು ಒಂದು ಆಕ್ಸಿಡೆಂಟಲ್ಲಿ ಅದು ತೀರಿ ಹೋದರು. ಅದಾದ ಮೇಲೆ ಅದು ಆಕ್ಸಿಡೆಂಟ್ ಅವರಿಗೆ ಹಿ ಬಿಕೇಮ್ ಇಂಟ್ರೆಸ್ಟೆಡ್ ಇನ್ ಆಲ್ ದಿಸ್ ಪ್ರಾಸೆಸಸ್. ಆ್ಯಂಡ್ ಆಲ್ ಪ್ರಾಸೆಸಸ್ ಎಲ್ಲ ತುಂಬ ಕ್ರಯ ಅಲ್ಲ, ಇದೊಂದು ಸಿಂಪಲ್ ಮೆಕ್ಯಾನಿಕಲ್ ಪ್ರಾಸೆಸಸ್ ಅವರು ಕಂಡು ಹಿಡಿದು ಮತ್ತು ಅಲ್ಲಿ ಆ ರೋಟರಿ ಕ್ಲಬ್ ಒಟ್ಟಿಗೆ ಜಾಯಿನ್ ಮಾಡಿ ಇದು ಸ್ಪ್ರೆಡಿಂಗ್ ದಿಸ್ LN4 ಟು ಎವ್ರಿಬಡಿ. ವಿ ಗಾಟ್ ಇನ್ ಟು ಟಚ್ ವಿತ್ ಪುಣೆ ಡೌನ್ ಟೌನ್. ಅವರು ಒಂದು they are very good in all this, doing all these camps. So they gave us one list. ಆ ಲಿಸ್ಟ್ ಪ್ರಕಾರ ನಾವು ಹೋದೋದು. ಅರಿಗ್ರ ನಮ್ಮ ಹಿಂದೆ ಹೋದದ್ದು, ಮಾಡಬೇಕು ಹೇಳಿ ನಾವು ಮಾಡಿದಷ್ಟೇ. ಅದು ಸಹ ಮತ್ತು KMC ಅವರು ಹೆಲ್ಪ್ ಮಾಡಿ, ಯಾಕಂದರೆ ನಾವು ಸೆಲೆಕ್ಟ್ ಮಾಡಿದ ಡೇಟ್ 3rd Saturday Sunday. I don't know why we selected, by some God's grace we selected that, and it happened to be Pariyaya 2020, 18-19 was Pariyaya. And we were worried, but luckily the hospital was closed that day, and we could conduct the camp. They gave us very gracefully, they gave us that place. ನಾವು OPD ಅಲ್ಲಿ ಒಳ್ಳೆ ಗ್ರ್ಯಾಂಡ್ ಆಗಿತ್ತು. ಅವು ಎಲ್ಲ AC ಎಲ್ಲ ಹಾಕಿ ಎಲ್ಲ ನೋಡುವಾಗ ಒಂದು ಚಂದ ಕಾಣ್ತದಲ್ಲ, ಅವರಿಗೆಲ್ಲ ಒಂದು ಇಂಪ್ರೆಸ್ ಆಗಿದೆ. ಆದರೆ ಬಟ್ ಇಟ್ ವಾಸ್ ಡನ್ ವೆರಿ ವೆಲ್, ಬಿಕಾಸ್ ದೇ mainly the Pune downtown gave us the method of doing it, how to have the reception, how to measure, how to fit, ಅವರು ಹೇಗೆ ಅವರಿಗೆ ಅದು ಯೂಸ್ ಮಾಡಲಿಕ್ಕೆ ಕಲಿಸಿ ಕೊಡೋದು, ಅವರಿಗೆ ಅದಾದ ಮೇಲೆ ಸೈಕಲಾಜಿಕಲಿ ಏನಾದರೂ ಆಗ್ತದೆ ಅಂತ ಹೇಳಿ ಕೊಡೋದು, ಸಮಾಧಾನ ಮಾಡೋದು ಎಲ್ಲ. ದೇ ಹ್ಯಾಡ್ ಎವ್ರಿಥಿಂಗ್ ಇನ್ ಅ ವೆರಿ, ಆ್ಯಂಡ್ ವಿ ಫಾಲೋಡ್ ಇಟ್. ದಟ್ಸ್ ಆಲ್ ವಿ ಡಿಡ್. ಮ್ಯಾಮ್, ಈಗ ನೀವು 2013-14 nearly about 320 cases we did. Yes. ಸೊ ಈಗ 2013-14 ನೀವು ಪ್ರೆಸಿಡೆಂಟ್ ಆಗಿದ್ರಿ. ಅದಕ್ಕಿಂತ ಮುಂಚೆ ಬೇರೆ ಕಮ್ಯುನಿಟಿ ಸರ್ವಿಸ್ನಲ್ಲಿ ಕೂಡ ನೀವು ತೊಡಗಿಸಿಕೊಂಡಿದ್ದೀರಿ, ಬೇರೆ ಬೇರೆ ಪೋಸ್ಟ್ಗಳನ್ನು ನೀವು ಹೆಲ್ಡ್ ಮಾಡಿದ್ದೀರಿ. ಸೊ ಇದೆಲ್ಲವಾಗಿರುವಾಗ ನಿಮ್ಮ ಮೋಸ್ಟ್ ಮೆಮೊರೇಬಲ್ 1-2 ಪ್ರಾಜೆಕ್ಟ್ಸ್ಗಳು ಯಾವುದು ಅಂತ ಹೇಳಿದ್ರೆ ಏನು ಹೇಳ್ತೀರಿ ಮ್ಯಾಮ್?
ಏನಿಲ್ಲ, all projects are nice. I don't think anything is great, very great and memorable, but it was nice doing everything. Any small project is nice because first of all you come together, same like-minded people come. ಎಲ್ಲ ಒಂದೇ ಮನಸ್ಸಿನ ಜನರು ಹೋಗೋದು, ನಗಾಡೋದು, ಕಾಫಿ ಕುಡಿಯೋದು, ಅದೆಲ್ಲ ಒಂದು ಸಂತೋಷ. ಮತ್ತು ಸಣ್ಣ ಇವನ್ ಒಂದು ಬುಕ್ಕು ಕೊಡೋದು ಮಕ್ಕಳಿಗೆ, ಒಂದು ಪ್ರಾಜೆಕ್ಟ್ ಆದರೂ ಸಹ ಅವರು ಇದನ್ನು ಹಿಡ್ಕೊಂಡು ಅವರನ್ನು ಕಣ್ಣು ಮುಚ್ಚಿ ಅದು ಬಾಯಿ ತೆರೆದು ಸಂತೋಷ ಪಡೋದು, ಅದೊಂದು ಸಂತೋಷ ಗೊತ್ತಾಯ್ತಲ್ಲ. ಎಲ್ಲದಕ್ಕೆ ಅದು ದೊಡ್ಡದಾಗಿರುವ ಅಗತ್ಯ ಇಲ್ಲ, ಒಂದು ಸಣ್ಣ ಕೆಲಸ ಮಾಡೋದು ಸಹ ಸಂತೋಷವೇ. ದಟ್ಸ್ ವಾಟ್ ಐ ಫೌಂಡ್. ಅಫ್ಕೋರ್ಸ್ ವಿ ಹ್ಯಾವ್ ಗಿವನ್ ಆಲ್ ದಿಸ್ ಸೋಯಿಂಗ್ ಮೆಷಿನ್ಸ್, ಇಷ್ಟು ಅವರು ಯೂಸ್ ಮಾಡ್ತಾರೆ ಅಂತ ಅದೆಲ್ಲ ಗೊತ್ತಿಲ್ಲ. ವಿ ಹ್ಯಾವ್ lots of projects we do. There's nothing like that something. Even this LN4, of course it is nothing missing, but there are so many projects. But what we really like is we should keep doing something. ಸುಮ್ಮನೆ ಕೂತ್ಕೊಂಡು ಅದಾಗೋದಿಲ್ಲ ಇದಾಗಲ್ಲ ಹೇಳೋದು, ಏನೋ ಸಣ್ಣದಾದರೂ ಸಹ ಹೋಗಲಿ. ಮೊನ್ನೆ ನಮ್ಮ ಇವರಿಗೆ ನಮ್ಮ ರೋಟ್ರಿ ಕ್ಲಬ್ಬಲ್ಲಿ ಒಬ್ಬರು ಮಾತಾಡಲಿಕ್ಕೆ ಬಂದಳು, ಅವಳು ಲಕ್ಷ್ಮೀ ಮೇನನ್ ಅಂತ. ಅವಳು ಹೇಳ್ತಿದ್ಲು, ಅವಳು ಹೇಗೆ ಫ್ಲಡ್ಸ್ ಆಗಿತ್ತಲ್ಲ ನಮ್ಮ ಇದು ಕೇರಳದಲ್ಲಿ, ಆಗ ಈ ವೀವರ್ಸ್ ಇದೆಲ್ಲ ಕೊಚ್ಚಿನೆಲ್ಲ ವೀವರ್ಸ್ ಆಲ್ ವೇರ್ ಎಫೆಕ್ಟೆಡ್, ಅವರ ಬಟ್ಟೆ ಎಲ್ಲ ಇದು ಹಾಳಾಯಿತು. ಆಗ ಶಿ ಮೇಡ್ ಸಮ್ ಡಾಲ್ಸ್, ಕಾಲ್ಡ್ ಸಮ್, I forget the name, it is there, dolls, and it just a head and ಮತ್ತೆ ಸ್ವಲ್ಪ ಬಟ್ಟೆ, ಗಲೀಜೆ ಬಟ್ಟೆ. ಆದರೆ it showed the resilience of the people of Kerala to come out of the flood and their losses. So it became such an icon. So people started buying these dolls, and then people bought. The dirtier the cloth it was, they like to buy it. So it became such an icon that it was appreciated by some foreign all those people, and she got an award for this. Then what she did was she made people in the old people home make this batti. Made it and then collected it and then put it in a cute little white packet and then sold it. And then they got about 2,000 or 3,000 rupees per month. And then otherwise for every little thing they have to ask, you know. But now they feel nice. They don't have to ask for money, you know. These small little things. So even a small little thing is nice. You have to do something. Keep doing. Keep thinking. Do how we can help somebody. That's all. ಮ್ಯಾಮ್, ಇನ್ನೊಂದು ಏನಂತ ಹೇಳಿದ್ರೆ, ನಮ್ಮ ಇಲ್ಲಿ ತನಕ ತುಂಬ ಗೆಸ್ಟ್ಗಳ ಪ್ರೋಗ್ರಾಮಿಗೆ ಬಂದಿದ್ದಾರೆ. ತುಂಬ ಜನ ನಿಮ್ಮ ಹೆಸರನ್ನು ಮೆನ್ಷನ್ ಮಾಡಿದ್ದಾರೆ. ಯಾರು ನಿಮ್ಮನ್ನು ಇಲ್ಲಿ ಕರ್ಕೊಂಡು ಬಂದದ್ದು ಅಂತ, ರೋಟ್ರಿ ಕ್ಲಬ್ ಮಣಿಪಾಲಿ ಕರ್ಕೊಂಡು ಬಂದದ್ದು ಅಂತ ಹೇಳಿದ್ರೆ ನಮಗೆ ಗಿರಿಜಾ ಮೇಡಮ್ ಕರೆದಿದ್ದಾರೆ ಅಂತ ಗೆಸ್ಟ್ಗಳು ಹೇಳಿದ್ದಾರೆ. ಸೊ ನಿಮ್ಮ ಅಪ್ಪವು ಕೂಡ ನಾವು ಆವಾಗಲೇ ಹೇಳಿದಾಗೆ ಚಾರ್ಟರ್ ಮೆಂಬರ್ ಆಗಿದ್ರು. ನೀವು ಕೂಡ ಈಗ ತುಂಬ ವರ್ಷದಿಂದ ರೋಟ್ರಿ ಕ್ಲಬ್ ಮಣಿಪಾಲ ಜೊತೆಗೆ ಇನ್ವಾಲ್ವ್ ಆಗಿದ್ದೀರಿ. ನಿಮ್ಮ ಸಿಸ್ಟರ್ ಕೂಡ ಇನ್ವಾಲ್ವ್ ಆಗಿದ್ದಾರೆ. ಸೊ ನೀವು ರೋಟ್ರಿ ಕ್ಲಬ್ ಮಣಿಪಾಲದ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಮ್ಯಾಮ್? ತುಂಬ ಒನ್ ಆಫ್ ದ ಓಲ್ಡೆಸ್ಟ್ ಕ್ಲಬ್ ಇನ್ ಉಡುಪಿ. ಸೊ ಇದರ ಬಗ್ಗೆ ಏನು ಹೇಳ್ತೀರಿ? It's nice club. All clubs are nice. I'm sure each club member have their own pride, isn't it? When you ask anybody, nobody from another club will come into our club and they're already in that club, because there is a group. We already have formed a group with which we get on nicely, and we like to have new people. So it's nice. I think we get along well. All nice people. That main thing is we're all nice people. Nice in our own way. There are no wicked people. And there are no very egoistic people. Most of us are not egoistic. So it's a nice club. I think it's a very good club. Very, very good and healthy club. So ma'am, ಈಗ ಯೂಶುವಲಿ ನನ್ನ ಪರ್ಸನಲ್ ಆಗಿ ಈಗ ಯಾರಾದ್ರು ಡಾಕ್ಟರ್ಗಳು ತುಂಬ ಸೋಷಿಯಲ್ ಸರ್ವಿಸಲ್ಲಿ ಇನ್ವಾಲ್ವ್ ಆಗಿರೋದು ಅಥವಾ ಸೋಷಿಯಲ್ ಆಕ್ಟಿವಿಟೀಸ್ಗಳಲ್ಲಿ ಇನ್ವಾಲ್ವ್ ಆಗಿರೋದು ನೋಡುವಾಗ ಒಂದು ಕ್ವಶನ್ ಕಾಮನ್ ಆಗಿ ಬರ್ತದೆ, ಲೈಕ್ ಇವ್ರಿಗೆ ಟೈಮ್ ಎಲ್ಲಿ ಸಿಗ್ತದೆ ಅಂತ ಹೇಳಿದ್ರೆ. ಒನ್ ಆಫ್ ದ ಬಿಸಿಯೆಸ್ಟ್ ವರ್ಕ್ ದಟ್ ಕ್ಯಾನ್ ಒನ್ ಪರ್ಸನ್ ಹ್ಯಾವ್. ಸೊ ಹಾಗಿರುವಾಗ ನೀವು ಪ್ರೊಫೆಷನ್ ಮಾಡ್ತಾ ಈ ರೀತಿ ಬೇರೆ ಆಕ್ಟಿವಿಟೀಸ್ಗಳಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡೋದು ಅದು ಹೇಗೆ ಪಾಸಿಬಲ್ ಆಗ್ತದೆ ಮ್ಯಾಮ್? Of course, it is difficult when you are, especially as doctors. I mean, with the surgical side, anytime you can get. It's a little bit of a tension, but it is possible. Like my father always said, if you want to get things done, you must ask a busy person. If you ask a person with no work, they'll find lots of excuses not to do it. If you ask a housewife, she said, no, nange allige barlike agodilla, hege barodu, nange madhyana malagbeku. These are all excuses. But if a person who is working will take it up and do it somehow. So it's always a busy person that will do work. You will find more and more.
ಮ್ಯಾಮ್ ಇದರ ಜೊತೆಗೆ ನೀವು ರೋಟರಿ ಕ್ಲಬ್ನ ಜೊತೆಗೆ ಮಹಿಳಾ ಸಮಾಜದ ಮೆಂಬರ್ ಆಗಿದ್ದೀರಿ ಆ್ಯಂಡ್ ಪವರ್ ಇದರ ಕೂಡ ಮೆಂಬರ್ ಆಗಿದ್ದೀರಿ. ಸೊ ಈ ಸಂಸ್ಥೆಗಳ ಬಗ್ಗೆಯೂ ಕೂಡ ಹೇಳಿ, ಇದರ ನಿಮ್ಮ ಆಕ್ಟಿವಿಟೀಸ್ಗಳ ಬಗ್ಗೆಯೂ ಸ್ವಲ್ಪ ಹೇಳಿ ಮ್ಯಾಮ್. Mahila Samaj is also a very nice club, all women. ಆ್ಯಂಡ್ ಅದು ಸಹ ನಮ್ಮ ಮಕ್ಕಳಿಗೆ ತುಂಬ ಕಲಿಸಿಕೊಟ್ಟಿದೆ ಟು ಗೋ ಆನ್ ಸ್ಟೇಜ್ ಮೇಲೆ ಹೋಗೋದು, ಹಾಡೋದು, ಕ್ರಿಯೇಟಿವ್, ಮೇಕ್ ಡ್ರಾಮಾಸ್, ಡ್ರೆಸ್ಸಿಂಗ್ ಆ್ಯಂಡ್ ಸೋ ಮೆನಿ ಥಿಂಗ್ಸ್. ದಟ್ಸ್ ವಾಟ್ ಮಹಿಳಾ ಸಮಾಜ್, ಸೋ ಮೆನಿ ಚಿಲ್ಡ್ರನ್ ಹ್ಯಾವ್ ಲರ್ನ್ಡ್ ಬಿಕಾಸ್ ಆಫ್ ಮಹಿಳಾ ಸಮಾಜ್. And power is of course our Renu Jairam and her team has thing. I'm not very active in it, but they do a lot of work empowering lot of women to come up in their businesses. That's what they do. Finding new methods. It's amazing how they work, because they find out so many ways of selling things, so many ways of getting people, lower economic ladies to get and then help them. They do a lot of work. Power, both are very nice organizations. They are doing lot of work for the sing. Recently our Mahila Samaj had this Udupi singing star. Are you aware of it? They for between 8 and 16 they through this videos and WhatsApp, and they had a physical meeting the other day. Beautifully they sang, these children. We never knew such talent existed in our Udupi and around. So these are all work they do. They are doing great work. Okay. ಸೊ ಮ್ಯಾಮ್, ಈಗ ಪೋಲಿಯೋ ಒಂದು ಲೈಕ್ ಅದೊಂದು ಇರಾಡಿಕೇಶನ್ ಅಲ್ಲಿಗೆ ಪ್ರೊಸೆಸ್ ಒಂದು ಅಲ್ಲಿಗೆ ಮುಗಿಲಿಲ್ಲ. ಯಾಕಂತ ಹೇಳಿದ್ರೆ ಅದು ಮುಂದೆ ಬರುವಂಥ ಸಾಕಷ್ಟು ಕಾಯಿಲೆಗಳಿಗೂ ಕೂಡ ಒಂದು ಗೈಡ್ಲೈನ್ಸ್ಗಳ ಥರ ಕೊಟ್ಟಿದೆ, ಹೇಗೆ ನಾವು ಅದನ್ನು ಕಂಟಿನ್ಯೂ ಮಾಡ್ಬೋದು, ಹೇಗೆ ಇರಾಡಿಕೇಟ್ ಮಾಡ್ಬೋದು ಅನ್ನೋದ್ರಿಗೆ. ಇದ್ರ ಬಗ್ಗೆ ಏನು ಹೇಳ್ತೀನಿ ಮತ್ತು ಆ ಒಂದು ಅಲ್ಲಿಂದ ಕಲ್ತಂಥ ಪಾಠವನ್ನು ನಾವು ಕೋವಿಡ್ಗೆ ಹೇಗೆ ಯೂಸ್ ಮಾಡ್ಕೊಳ್ಬೋದು ಮ್ಯಾಮ್? ಹೌದು, ಇದು ಪೋಲಿಯೋ ಇರಾಡಿಕೇಶನ್ ಅದೊಂದು systematic way the government, all the governments have done, not only our country. It has gone in such a systematic way, and everything is set that so many diseases, even when Nipah virus in Kerala, when Ebola virus in Africa, now of course COVID, they know how to tackle, immediately how to tackle. First of all go and find out the cause, then try to find out a vaccine, then try to find out where everything started. It Nipah virus, it's amazing ಹೇಗೆ ಅವರು ಕಂಡು ಹಿಡಿದ್ರು, ಹೇಗೆ ಇವರನ್ನು ಯಾರು ಮುಟ್ಟಿದ್ದಾರೆ, ಮುಟ್ಟಿದವರನ್ನು ಎಲ್ಲಿ ಮುಟ್ಟಿದ್ದಾರೆ, ಯಾರು ಮುಟ್ಟಿದ್ದಾರೆ, ಹಾಗೆ ಎಲ್ಲ ಕಾಂಟ್ಯಾಕ್ಟ್ಸ್ ಅನ್ನು ಎಲ್ಲರನ್ನು ಕವರ್ ಮಾಡಿ ಒಟ್ಟಿಗೆ ಅವರು ಸಿಕ್ಕಿದ ಕೂಡಲೇ ಅವರನ್ನು ಐಸೋಲೇಟ್ ಮಾಡಿ ಇದನ್ನು contain ಮಾಡಿದ್ರು ಆ ಡಿಸೀಸ್ ಅನ್ನು. ಇಟ್ಸ್ ಅಮೇಸಿಂಗ್ ಹೌ ಕೇರಳ ಡಿಡ್ ಇಟ್. And Ebola virus also in Africa, they already had a surveillance unit there. So immediately Ebola, when this thing, they completely isolated. They knew that they have to isolate it. They didn't let them mix anywhere. All the contacts were isolated. So these are all things that happened because of polio eradication, the lessons learned from polio eradication. So same way COVID also became easier. See, our country got this vaccine so fast. They were able to eradicate so fast. All that occurred because of the setup that was already there with polio eradication. And of course the drawback for polio eradication, first of all, for it to work, the government must say yes, we will do it, then only it can work. Another thing, religiously COVID they should be able to, they should accept it, especially for polio. In Nigeria, why it didn't work? Because till recently Nigeria was polio housing, just like Afghanistan, Pakistan, another was Nigeria. Nigeria had, because people thought, they said it will become important if you take polio drops. So they were not taking, so they had to be educated. So religiously they should be. Then of course, like war, why is Afghanistan having? Because there is no place, there is no place, people cannot go to give polio this thing. And already for 2 years Taliban has said no polio vaccine. So in 2 years those children born have had no polio vaccine. So they can get polio now and spread. That's how it's going to now spread again if you don't, Taliban doesn't give polio vaccine. So these are all the points that we have learnt, and because of those points we have able to tackle the other diseases also better. ಮ್ಯಾಮ್, ಸಾಕಷ್ಟು ಜನ ವೀಕ್ಷಕರು ನಮ್ಮ ಕಾರ್ಯಕ್ರಮವನ್ನು ಈಗ ನೋಡ್ತಾ ಇರ್ತಾರೆ. ಸೊ ಅವರಿಗೆಲ್ಲರಿಗೂ ಕೂಡ ಏನು ಮೆಸೇಜ್ ಕೊಡ್ಲಿಕ್ಕೆ ಇಷ್ಟಪಡ್ತೀರಿ, ಮತ್ತೆ ರೋಟರಿ ಕ್ಲಬ್ಗೆ ಯಾಕೆ ಅವ್ರು ಜಾಯಿನ್ ಆಗಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮ್ಯಾಮ್? ರೋಟರಿ ಕ್ಲಬ್ಗೆ ನನ್ನನ್ನು ನೋಡ್ಲಿಕ್ಕೆ ಆದ್ರೆ ಜಾಯಿನ್ ಮಾಡಬೇಕು. It is fun. It is a little bit expensive maybe for a young person, but
ಸ್ವಲ್ಪ ಹಣ ಕೊಡಬೇಕಾದ್ರೆ ನಮ್ಮ ಫೀಸ್ ಸ್ವಲ್ಪ ಹೈ. ಇಟ್ಸ್ ನಾಟ್ ವೆರಿ ಹೈ. ವಿ ಚಾರ್ಜ್ ಅಬೌಟ್ 12,000 per year. It's just 1,000 per year, but it's a bit expensive. That's all. Other than that, there is no drawback at all for joining Polio. I mean, joining our Rotary Club. And definitely, your personality-wise and your intellect and thinking-wise, you will improve if you join Rotary. And I sincerely hope you join. And Prasad also joins. And I'm going to make him. Okay. And it'll be nice. Unless people are good-hearted and people who think nicely join and try to do something, the world will improve then, isn't it? ಸೊ ಮ್ಯಾಮ್, ಇದರ ಜೊತೆಗೆ ನಾವು ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗಿದೆ. ನಮ್ಮ ಜೊತೆಗೆ ಇಷ್ಟೊತ್ತು ನೀವು ಇದ್ರಿ, ಸಾಕಷ್ಟು ವಿಚಾರಗಳನ್ನು ಹಂಚಿಕೊಟ್ರಿ, ನಿಮ್ಮ ಲೈಫ್ನ ಬಗ್ಗೆ, ನಿಮ್ಮ ಪ್ರೊಫೆಷನ್ ಬಗ್ಗೆ, ರೋಟ್ರಿಯ ಬಗ್ಗೆ ಆ್ಯಂಡ್ ಆಲ್ಸೋ ಪೋಲಿಯೋದ ಬಗ್ಗೆ. ಸೊ ತುಂಬ ಥ್ಯಾಂಕ್ ಯು ಮ್ಯಾಮ್. And all the best to you. God bless you. I'm going to do political science and international science. I'll see you as an ambassador of India. ಥ್ಯಾಂಕ್ ಯು. ಥ್ಯಾಂಕ್ ಯು. ವೀಕ್ಷಕರೇ, ಇದರ ಜೊತೆಗೆ ನಾವು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಮ್ಮ ಜೊತೆಗೆ ಡಾಕ್ಟರ್ ಗಿರಿಜಾ ಅವರಿದ್ದರು. ಇಷ್ಟು ಹೊತ್ತು ಅದ್ಭುತವಾಗಿ ಮಾತಾಡ್ತಾ ನಮಗೆ ಸಾಕಷ್ಟು ಮಾಹಿತಿಗಳನ್ನು ನೀಡಿದರು. ಇಲ್ಲಿಗೆ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗಿದೆ. ಮುಂದಿನ ವಾರ ಇನ್ನೊಬ್ಬರು ಅತಿಥಿ ನಮ್ಮ ಜೊತೆಗೆ ಸೇರ್ಕೊಳ್ತಾರೆ. ಅಲ್ಲಿಯವರೆಗೆ ನಮಸ್ಕಾರ.